ನೋಡ್ತಿರುವಂತಹ ಬೆಳವಣಿಗೆ ಈ ಕ್ಷಣ ಪಾರ್ಲಿಮೆಂಟ್ ಭವನದ ದೃಶ್ಯ ತೋರಿಸ್ತಾ ಇದ್ದೀವಿ. ಎಕ್ಸಾಕ್ಟ್ಲಿ 10 ಗಂಟೆ ಪಾರ್ಲಿಮೆಂಟ್ ಭವನ ತಲುಪಿದ್ದಾರೆ ವಿತ್ತ ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್ ಅವರು. ಅಲ್ಲೀಗ ಒಂದು ಮೆಟ್ಟಿಲುಗಳ ಮೇಲೆ ಒಂದು ಫೋಟೋ ಸೆಷನ್ ಸಾಂಪ್ರದಾಯಿಕವಾಗಿ ಇದು ಪ್ರತಿ ಸಾರಿ ನಡೆಯುತ್ತೆ, ಈಗಲೂ ಹಾಗೆ ನಡೆಯುತ್ತೆ. ಅಲ್ಲಿ ಎಲ್ಲರ ಮುಂದೆ ಸ್ಮೈಲ್, ಒಂದು ಮಂದಸ್ಮಿತರಾಗಿ ಎಲ್ಲರೊಟ್ಟಿಗೆ ಒಂದು ಛಾಯಾಚಿತ್ರದ ಗಳಿಗೆ ಅವರ ಕೈಯಲ್ಲಿ ಬಹಿ ಖಾತಾ ಹಿಡಿದಿದ್ದಾರೆ. ರಾಷ್ಟ್ರೀಯ ಲಾಂಛನ ಇರುವಂತಹ ಸಾಂಪ್ರದಾಯಿಕ ಬಹಿ ಖಾತಾ, ಅದನ್ನು ಅವ್ರು ಬಜೆಟ್ ಮಂಡನೆ ಮಾಡೋಕೆ ಬಂದಮೇಲೆ ಅದನ್ನು ಚೇಂಜ್ ಮಾಡಿ ಇದುವರೆಗೆ ಬ್ರೀಫ್ ಕೇಸ್ ಇಟ್ಕೊಂಡು ಬರ್ತಾ ಇದ್ರು. ಹಿಂದೆ ಯಾರೇ ಬಜೆಟ್ ಮಾಡ್ತಿದ್ರು ಅಷ್ಟೇ ಪಿ ಚಿದಂಬರಂ ಆದಿಯಾಗಿ ಯಾರ್ಯಾರು ತೊಗೊಂಬಂದ್ರೋ ಎಲ್ಲರೂ ಕೂಡ ಬ್ರೀಫ್ ಕೇಸ್ ತಗೊಬರ್ತಾ ಇದ್ರು. ಮೇಡಮ್ ಅದನ್ನು ಚೇಂಜ್ ಮಾಡಿ ಈಗ ಬಹಿ ಖಾತಾಗೆ ಬಂದಿದ್ದಾರೆ. ರಾಷ್ಟ್ರೀಯ ಲಾಂಛನ ಇರುವ ಸಾಂಪ್ರದಾಯಿಕ ಬಹಿ ಖಾತಾ ಅದನ್ನು ಹಿಡಿದು ಇದೀಗ ಎಲ್ಲರೂ ವಿಶ್ ಮಾಡ್ತಿದ್ರು ಥ್ಯಾಂಕ್ ಯು ಅನ್ನೋದಷ್ಟೇ ಅವರ ಲಿಪ್ ಮೂಮೆಂಟ್ ಇಂದ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಅಷ್ಟೇ, ಒಂದು ಸ್ಮೈಲ್. ಅದಾದ ತಕ್ಷಣ ಇನ್ನು 11 ಗಂಟೆಗೆ ಶುರುವಾಗುತ್ತೆ ಅಂತ. ಲೆಟ್ಸ್ ವೈಟ್ ಅಂಡ್ ವಾಚ್. ಇಡೀ ದೇಶ ಎದುರು ನೋಡ್ತಾ ಇದೆ. ಇವತ್ತು 4ನೇ ಬಾರಿಗೆ ಮೇಡಮ್ ನಿರ್ಮಲಾ ಸೀತಾರಾಮನ್ ಕೇಂದ್ರ ಹಣಕಾಸು ಸಚಿವರು ಬಜೆಟ್ ಅನ್ನ ಮಂಡನೆ ಮಾಡ್ತಿದ್ದಾರೆ. ಉದ್ಯೋಗ, ಆರೋಗ್ಯ, ರಕ್ಷಣೆ, ಶಿಕ್ಷಣ ಎಲ್ಲದರ ಮೇಲಿನ ರಿಯಾಯಿತಿ, ತೆರಿಗೆ ವಿನಾಯಿತಿ, ಬಹಳ ಕ್ರೂಷಿಯಲ್. ಅದು ಇನ್ಫ್ಲೇಷನ್, ಗಗನಕ್ಕೇರ್ತಾ ಇರುವಂತಹ ಹಣದುಬ್ಬರ ನಿಭಾಯಿಸುವ ಕ್ರಮಗಳ ಬಗ್ಗೆ ಏನೇ ನಿಲುವು ತೆಗೆದುಕೊಳ್ತಾರೆ ಅದು ಬಹಳ ಇದೆ. ಆರ್ಥಿಕ ಯೋಜನೆಗಳೇನಿರುತ್ತೆ, ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ, ವಸತಿ, ಕೃಷಿ, ಮೂಲಭೂತ ಸೌಕರ್ಯ, ಆರ್ಥಿಕ ವಲಯ, ಬ್ಯಾಂಕಿಂಗ್, ವಿಮೆ, ಬಜೆಟ್ ಅಂದಾಜು, ನೇರ ತೆರಿಗೆ ಏನಾಗುತ್ತೆ, ಪರೋಕ್ಷ ತೆರಿಗೆ ಏನಾಗುತ್ತೆ, ಇದೆಲ್ಲವನ್ನೂ ಇಡೀ ದೇಶ ಎದುರು ನೋಡ್ತಾ ಇದೆ. ಆದಾಯವನ್ನು ಸಂಗ್ರಹ ಮಾಡೋದಕ್ಕೆ ಏನು ಮಾಡಬೇಕು, ಹೊಸ ತೆರಿಗೆಗಳು ಹೇರಬೇಕಾ, ವಿತ್ತೀಯ ಕೊರತೆಯನ್ನು GDPಯನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ, ನೀಗಿಸೋದು ಹೇಗೆ, ಇದೆಲ್ಲವೂ ದೊಡ್ಡ ಮಟ್ಟದ ಚಾಲೆಂಜ್ ನಿರ್ಮಲಾ ಸೀತಾರಾಮನ್ ಅವರಿಗೆ, ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ. ಆರ್ಥಿಕ ಸಮೀಕ್ಷೆ ನಿನ್ನೆ ಕೂಡ ರಿಲೀಸ್ ಆಯಿತು. 2022-23 ಆರ್ಥಿಕತೆ 8 ಪಾಯಿಂಟಿಂದ 8.5 ಅದರಷ್ಟು ಬೆಳವಣಿಗೆ ದರವನ್ನು ಅಂದಾಜು ಮಾಡಿದ್ದಾರೆ, ಅದನ್ನು ತಲುಪಬೇಕು ಅಂತ. ಸೊ ಹಾಗಾಗಿ ಆದಾಯ ಮೂಲಗಳು, ಅಫ್ಕೋರ್ಸ್ ವಿವಿಧ ಆದಾಯ ಮೂಲಗಳು ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಒಂದು ಕಂದಾಯ, ಇನ್ನೊಂದು ತೆರಿಗೆ ಆದಾಯ. ಬಿಗ್ ಟೈಮ್ ಸರ್ಕಾರದ ಬೊಕ್ಕಸವನ್ನು ತುಂಬಿಸುವಂಥ ಆದಾಯಗಳು. ಕೌಂಟ್ ಡೌನ್ ಸ್ಟಾರ್ಟ್ಸ್. 56 ನಿಮಿಷ 55 ಸೆಕೆಂಡ್ಗಳು ಬಜೆಟನ್ನು ಮಂಡನೆ ಮಾಡೋದಕ್ಕೆ. ಈ ಕ್ಷಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇಬ್ಬರು ಗೆಸ್ಟ್ ಇದ್ದಾರೆ. ಬಿಜೆಪಿಯ ವಕ್ತಾರರು ಶ್ರೀ ಮಹೇಶ್ ಅವರು, ಈ ಕ್ಷಣ ಕಾಂಗ್ರೆಸ್ನ ವಕ್ತಾರರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಶ್ರೀ PR ರಮೇಶ್ ಅವರು. ಇಬ್ಬರು ಕೂಡ ನ್ಯೂಸ್ 18 ಕನ್ನಡದ ಸ್ಟುಡಿಯೋ ಆವರಣದಲ್ಲೇ ಇದ್ದಾರೆ. ಬೇರೆ ಬೇರೆ ಕಡೆ ಕೊರೋನಾ ರೂಲ್ಸ್ ಅನ್ನು ಫಾಲೋ ಮಾಡಿ ನಾವು ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. PR ರಮೇಶ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬೀಯಿಂಗ್ ಎ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್, ಇವತ್ತು 4ನೇ ಬಾರಿಗೆ ವಿತ್ತ ಸಚಿವರು ಮಂಡನೆ ಮಾಡ್ತಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಏನು ಎಕ್ಸ್ಪೆಕ್ಟೇಷನ್, ಹೇಗಿರಬೇಕು ಅಂತ ಬಯಸ್ತೀರಿ ನೀವು? ಒಂದು ಜನ ಬಯಸ್ತಕ್ಕಂಥದ್ದಾಗಬೇಕು. ಇವತ್ತು ಕೇಂದ್ರ ಬಡ್ಜೆಟ್ಟು. ರಮೇಶ್ ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಿದೆ ಅಂತ ಭಾವಿಸ್ತೇನೆ ನಾನು. ಕ್ಯಾನ್ ಯು ಹಿಯರ್ ಮೀ ಸರ್? ಕೇಳುತ್ತಾ ರಮೇಶ್ ಸರ್? ಮತ್ತೆ ರೀಕನೆಕ್ಟ್ ಮಾಡೋಣ, ಅವ್ರ ಜೊತೆ ಮಾತಾಡೋಣ. ಸರ್ ನಿಮ್ಮ ಧ್ವನಿ ನಂಗೆ ಕೇಳಿಸ್ತಾ ಇಲ್ಲ. ಹೌದಾ? ಹಲೋ, ಲೆಟ್ಸ್ ಗೋ. ಮಹೇಶ್ ಸರ್ ಮಾತಾಡ್ಸ್ಕೊಂಬರ್ತೀನಿ, ಮತ್ತೆ ರೀಕನೆಕ್ಟ್ ಮಾಡಿ. ಒಂಚೂರು ಟೆಕ್ನಿಕಲ್ ಗ್ಲಿಚ್ ಇದೆ ಅಂತ ಅನ್ಸುತ್ತೆ. ಮಹೇಶ್ ಸರ್, ಒಂದಷ್ಟು ಚಾಲೆಂಜ್ ಅಂತೂ ಇದ್ದೇ ಇದೆ, ಅದನ್ನು ಪೂರ್ಣಗೊಳಿಸಬೇಕು. ಆದಾಯಕ್ಕನುಗುಣವಾಗಿ ದೇಶವನ್ನು ತೂಗಿಸ್ಕೊಂಡು ಹೋಗಬೇಕು. ಇದು ಸಿಂಪಲ್ ಬಡ್ಜೆಟ್ಗಿರುವಂಥ ಒಂದು ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಕೂಡ. ಇನ್ಫ್ಲೇಷನ್ ದೊಡ್ಡ ಚಾಲೆಂಜ್ ಅಂತೂ ಇದ್ದೇ ಇದೆ. ಆದಾಯ ಮೂಲವನ್ನು ಇನ್ಕ್ರೀಸ್ ಮಾಡಬೇಕು, ವೆಚ್ಚವನ್ನು ಕಡಿಮೆ ಮಾಡಬೇಕು. ಏನು ಆಪ್ಷನ್ಸ್ ಇದೆ ಸರ್? ಇಲ್ಲ, ಖಂಡಿತವಾಗ್ಲೂ ನೋಡಿ, ತಾವು ಹೇಳಿರ್ತಕ್ಕಂಥದ್ದು ಬಹಳ ಕರೆಕ್ಟ್ ಇದೆ. ಆದಾಯ ಕೂಡ ನಾವು ದ್ವಿಗುಣ ಮಾಡಬೇಕು. ಮತ್ತೆ ಒಂದು ಕಡೆ ಆದಾಯ ಏನು 18 ಲಕ್ಷ ಕೋಟಿ ಇದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಸರ್ಕಾರವನ್ನು ರಚನೆ ಮಾಡಿದ್ವಿ. ಹೌದು. ಇವತ್ತು 35 ಲಕ್ಷ ಕೋಟಿಯ ದೊಡ್ಡದಾದಂಥ ವ್ಯಾಪ್ತಿಯ ಒಂದು ಬಡ್ಜೆಟನ್ನು ನಾವು ಮಂಡಿಸ್ತಾ ಇದ್ದೀವಿ. ನಾವು ಇದ್ರ ಹಿಂದ್ಗಡೆ ಏನು ಸೋರಿ ಹೋಗ್ತಾ ಇದ್ದಂಥ ಆದಾಯ, ಮತ್ತು ಇದಲ್ಲದೆ ಬೇರೆ ಕಡೆ ಆದಾಯದ ಏನೆಲ್ಲ ಸಾಧ್ಯತೆಗಳಿದೆ ಅದನ್ನೆಲ್ಲ ಜೋಡಿಸ್ಕೊಂಡು ಇಷ್ಟು ದೊಡ್ಡ ಪ್ರಮಾಣದ ಈ ದೇಶದ ಒಳಗಡೆ ತೆರಿಗೆಯನ್ನು ನಾವು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ನಾವು. ತಮಗೆ ಗೊತ್ತಿರಲಿ, ನಮ್ಮ ಈ ಬಾರಿಯ ಬಡ್ಜೆಟಿನ ಮೂಲ ಆಶಯವೇ ಭಾರತದ ವಿಕಾಸ. ಈ ದೇಶವನ್ನು ವಿಕಾಸವನ್ನು ಮಾಡಬೇಕು. ವಿಕಾಸ ಹೇಗೆ ಮಾಡಬೇಕು? ಜನರಲ್ಲಿ ವಿಶ್ವಾಸವನ್ನು ಮೂಡಿಸ್ಬಿಟ್ಟು ಜನಕ್ಕೆ ಅನ್ನಿಸ್ಬೇಕು ಇವರು ವಿಕಾಸ ಮಾಡ್ತಾ ಇದ್ದಾರೆ ಅಂತ. ಆ ವಿಕಾಸವನ್ನು ಮಾಡೋಕ್ಕೆ ಪ್ರಯಾಸವನ್ನು ಮಾಡಬೇಕು, ನಾವು ಪ್ರಯತ್ನವನ್ನು ಮಾಡಬೇಕು. ನಾವು
ವಿಶ್ವಾಸ, ವಿಕಾಸ ಹಾಗೂ ಪ್ರಯಾಸ ಇದಿಷ್ಟು ನಮ್ಮ ಮೂಲ ಪ್ರಯತ್ನದ ಒಂದು ಭಾಗ, ಇನ್ಪುಟ್ಸು. ನೋಡಿ, ಸಾಮಾನ್ಯವಾಗಿ ಬಡ್ಜೆಟಲ್ಲಿ 2 ಪಾರ್ಟ್ ಇರ್ತದೆ. ಒಂದು ರೆವೆನ್ಯೂ ಬಡ್ಜೆಟ್ ಇರ್ತದೆ, ಇನ್ನೊಂದು ಕ್ಯಾಪಿಟಲ್ ಬಡ್ಜೆಟ್ ಇರ್ತದೆ. ಈ ರೆವಿನ್ಯೂ ಬಡ್ಜೆಟ್ ಒಳಗಡೆ ಟ್ಯಾಕ್ಸು, ಎಕ್ಸೈಸ್ ಡ್ಯೂಟಿ, GST, ಸಬ್ಸಿಡಿ ಇವೆಲ್ಲವೂ ಸೇರಿರ್ತಕ್ಕಂಥದ್ದು ಅಂಶ ಇರ್ತದೆ. ಈ ಬಾರಿ ತಮ್ಗೆ ಗೊತ್ತಿರಲಿ, ನಿನ್ನೆ GST ಪ್ರಕಾರ 1,35,000 ಕೋಟಿ ರೂಪಾಯಿ ನಿನ್ನೆ GST ಸಂಗ್ರಹ ಮಾಡಿದೆ. ಕರೆಕ್ಟ್. ಖಂಡಿತ ಈ ಬಾರಿಯ ನಮ್ಮ ರೆವಿನ್ಯೂ ಡಿಮ್ಯಾಂಡ್ ಏನಿದೆ, ರೆವಿನ್ಯೂ ಡಿಮ್ಯಾಂಡಿನ 76% ನಾವು ರೀಚ್ ಮಾಡಿಬಿಟ್ಟಿದ್ದೀವಿ ಈ ಸತಿ. ಒಂದು ಡಿಮ್ಯಾಂಡ್ ಇರುತ್ತೆ, ಒಂದು ದೇಶಕ್ಕೆ ಇಷ್ಟು ಕಂದ ನಮಗೆ ಸಂಗ್ರಹ ಆಗಬೇಕು ಅಂತ. ಸತ್ಯ, ಒಪ್ಕೊಂಡೆ. ಅದ್ರದ್ದು 76% ನಾವು ತಲುಪಿಟ್ಟಿದ್ದೀವಿ. ನಾವು ಗುಡ್ ಅಚೀವ್ಮೆಂಟ್, ಅದಂತೂ ನಿಜ. ಅದ್ರ ಅಚೀವ್ಮೆಂಟ್ ಯಾಕಾಯ್ತು ಅಂತಂತಂದ್ರೆ, ನಾವು ಮಾಡಿರ್ತಕ್ಕಂಥ ಆಡಳಿತದ ಸುಧಾರಣೆ, ಕರೆಕ್ಟ್, ಮತ್ತೆ ನಾವು ತೆಗೆದುಕೊಂಡಿರ್ತಕ್ಕಂಥ ಆರ್ಥಿಕ ಅನೇಕ ಕ್ರಮಗಳು. ನಂದೊಂದು ಅಗ್ರಿ ಟು ಡಿಸ್ಅಗ್ರಿ ಪಾಯಿಂಟ್ ಇದೆ ಸರ್, ಮಹೇಶ್ ಸರ್, ಸಾರಿ ಟು ಇಂಟರ್ವ್ಯೂನ್. ಇದೆಲ್ಲದರ ಸಾಧನೆಯ ನಡುವೆ ಜನಸಾಮಾನ್ಯ ನಾಗರಿಕರು ನಾವೆಲ್ಲ ಏನು ಯೋಚನೆ ಮಾಡ್ತೀವಿ, ಅಥವಾ ನಮ್ಮಮ್ಮ ಮನೇಲಿ ಏನು ಯೋಚನೆ ಮಾಡ್ತಾರೆ, ನಮ್ಮಪ್ಪ ಯೋಚನೆ ಮಾಡ್ತಾರೆ, ಬೆಳಗ್ಗೆ ಅಂಗಡಿಗೆ ಹೋದಾಗ ನಾವು ಕೊಡುವಂಥ ಬೆಲೆ ಮತ್ತು ಪದಾರ್ಥಗಳು ಏನಾದ್ರು ಕಡಿಮೆ ಆಯಿತಾ, ಏನಪ್ಪ ಜಾಸ್ತಿ ಆಗ್ತಾನೆ ಇದೆ, ಈ ಥರದ್ದೆಲ್ಲ ಜನಸಾಮಾನ್ಯರಿಗೆ ಯಾವಾಗಲೂ ಕೂತ್ಬಿಡುತ್ತೆ ತಲೆಯಲ್ಲಿ ಇದೆ. ಅದನ್ನು ಜನ ಎಕ್ಸ್ಪೆಕ್ಟ್ ಮಾಡ್ತಾರಲ್ವ ಸರ್? ನೋಡಿ, ನಿಮಗೆ ಹೇಳ್ತೀವಿ, ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಪ್ಲೀಸ್. ಕಳೆದ 7 ವರ್ಷಗಳಿಂದ ಈ ದೇಶದಲ್ಲಿ ತಾವೇನಪ್ಪ ಬೆಳಗಿಂದ ಪಾಪ ಅದನ್ನು ಉಲ್ಲೇಖ ಮಾಡ್ತಾನೆ ಇದ್ದೀರಾ, ಹಣದುಬ್ಬರದ ಬಗ್ಗೆ, ಇನ್ಫ್ಲೇಷನ್ ಬಗ್ಗೆ ಉಲ್ಲೇಖನೇ ಮಾಡ್ತಾ ಇದ್ದೀರಾ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಸರ್ಕಾರ ಇವತ್ತಿನ ಮಟ್ಟಕ್ಕೂ ನಾವು ಹಣದುಬ್ಬರ 4.5% ದಾಟ್ಲಿಕ್ಕೆ ಬಿಟ್ಟಿಲ್ಲ. ನಾವು ಒಂದು ಕಾಲ ಇತ್ತು ಹಿಂದೆ, ನಾವು ಮತ್ತೆ ಹೇಳಿದಾಗ ಅದು ಹಿಂದೆ ಮಾಡ್ತಾ ಇದ್ದು ಬಿಡಿ ಅಂತ. ಈ ದೇಶದೊಳಗಡೆ ಹಣದುಬ್ಬರ ಎಷ್ಟಿಗೆ ಹೋಗ್ತಿತ್ತು ಅಂದ್ರೆ ಡಬಲ್ ಡಿಜಿಟ್ಗೆ ಹೋಗ್ತಿತ್ತು. ಗೊತ್ತೈತೇನೆ. ನಾವು ಕಳೆದ 7 ವರ್ಷದಲ್ಲಿ ಹಣದುಬ್ಬರವನ್ನ ಯಾವುದೇ ಕಾರಣಕ್ಕೂ 5% ದಾಟದೇ ಇರೋಷ್ಟರ ಮಟ್ಟದಲ್ಲಿ ಅದನ್ನ ನಾವು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ, ಕಳೆದ ಮಾಡ್ತೀನಿ ಸರ್ ನಿಮ್ಮನ್ನ, ಬಿಕಾಸ್ ಅಫ್ಕೋರ್ಸ್ ಅದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತೀನಿ ನಾನು, ಭಾರತೀಯ ಜನತಾ ಪಕ್ಷದವ್ರು ನೀವು, ಬಿಕಾಸ್ ಇನ್ನೊಬ್ಬರು ಜಾಯ್ನ್ ಆಗಿದ್ದಾರೆ ಅಷ್ಟೇ, ಅವ್ರನ್ನ ವೆಲ್ಕಮ್ ಮಾಡ್ಕೋತೀನಿ ನಾನು. ಶ್ರೀ ನಾಗರಾಜ್ ಆಚಾರ್ಯ, ಚಾರ್ಟೆಡ್ ಅಕೌಂಟೆಂಟ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ರಮೇಶ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕ್ಯಾನ್ ಯು ಹಿಯರ್ ಮಿ? ಕಾಂಗ್ರೆಸ್ ವಕ್ತಾರ. ಕೇಳುತ್ತೆ, ನನಗೆ ಕೇಳ್ತಾ ಇದೆ. ಫ್ಯಾಂಟಾಸ್ಟಿಕ್. ನಾಗರಾಜ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೂ? ಕೇಳಿಸ್ತಾ ಇದೆ. ಫ್ಯಾಂಟಾಸ್ಟಿಕ್ ಸರ್. ರಮೇಶ್ ಸರ್, ಫಸ್ಟ್ ನಿಮಗೆ ಬರ್ತೀನಿ. ನಿಮ್ಮ ಮೊದಲ ರಿಮಾರ್ಕ್, ಈ ಬಜೆಟ್ ಹೇಗಿರಬೇಕು ಅಂತ ಬಯಸ್ತೀರಿ ಸರ್ ನೀವು, ಬೀಯಿಂಗ್ ಎ ಕಾಂಗ್ರೆಸ್ ಸ್ಪೋಕ್ಸ್ ಪರ್ಸನ್? ನೋಡಿ, ಇವತ್ತು ಜನ ಬಯಸಬೇಕಾಗಿದೆ, ಬಯಸ್ತಾ ಇದ್ದಾರೆ. 7 ವರ್ಷಗಳಿಂದ ಬಹಳಷ್ಟು ಸಂಕಟದಲ್ಲಿ ಜನ ಜೀವನ ಆಗಿದೆ. ತಾವೇ ಹೇಳ್ದಂಗೆ ಹಣದುಬ್ಬರ ಇರ್ಬೋದು, ಮತ್ತು ಯಾವ್ಯಾವ ರೀತಿ ನಮ್ಮ ಅಭಿವೃದ್ಧಿಗಳಲ್ಲಿ ತೊಡಸ್ತಕ್ಕಂಥ ರೀತಿಯಲ್ಲಿ ಜನಗಳು ಅವ್ರದ್ದೇ ಆದಂಥ ಒಂದು ಅಹವಾಲುಗಳನ್ನು ಹಾಕಿ ಅವರು ಬೇಡಿಕೆಗಳ ತಕ್ಕಂತೆ ಸರ್ಕಾರ ಸ್ಪಂದಿಸದೇ ಇರ್ತಕ್ಕಂಥದ್ದು, ಈ ಒಂದು ಏನು ಅಮಾನ್ಯೀಕರಣ, ನೋಟ್ ಅಮಾನ್ಯೀಕರಣ ತಂದ ಮೇಲೆ ಈ ರಾಷ್ಟ್ರದ ಒಂದು ಆರ್ಥಿಕತೆ ಯಾವ ಮಟ್ಟದಲ್ಲಿ ಹೋಗಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಪಾಯಿಂಟ್ ಏನು ನಿಮ್ದು? ಈ ವರ್ಷ ಹೇಗಿರಬೇಕು ಅಂತ ಬಯಸ್ತೀರಿ? ಚಿಕ್ಕದಾಗಿ ಓಪನಿಂಗ್ ರಿಮಾರ್ಕ್ಸ್. ಯಾವ ವರ್ಷದಲ್ಲೂ ಪ್ರತಿ ವರ್ಷದಲ್ಲೂ ಹೇಳದ ರೀತಿಯಲ್ಲಿ ಯಾವುದು ನಡ್ಕೋತಾ ಇಲ್ವಲ್ಲ. ಕೆಲವು ಸ್ನೇಹಿತರು ವಕ್ತಾರರು ಹೇಳ್ತಾ ಇದ್ದಾರೆ, ನಾವು ಹೀಗೆ ಮಾಡ್ತಾ ಇದ್ದೀವಿ, ಹೀಗೆ ಇಂಪ್ರೂವ್ ಆಗ್ತಾ ಇದೆ, ಹೆಚ್ಚಿಗೆ ನಾವು GDP GST ಕಲೆಕ್ಟ್ ಮಾಡಿದ್ದೇವೆ ಅಂತ. ಆ GST ಕಲೆಕ್ಟ್ ಮಾಡಿದ ರೀತಿಯಲ್ಲಿ ಸರ್ಕಾರಕ್ಕೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಸುಮಾರು 11,000 ಕೋಟಿ ಕೊಡುವಂಥದ್ದಿದೆ 2 ವರ್ಷದಿಂದ, ಅದೇ ಕೊಟ್ಟಿಲ್ಲ. ಪ್ರತಿ ವರ್ಷ ಅವರು ಉಳಿಸ್ಕೋತಾ ಇದ್ದಾರೆ. ಆ GST ಏನು ನಮ್ಮ ಪಾಲು ಬರಬೇಕು ಆ ಪಾಲೇ ಕೊಡ್ತಾ ಇಲ್ಲ. ಈಗ ಅದು ಬಡ್ಜೆಟ್ ಮಾಡೋದು ಯಾರಿಗೋಸ್ಕರ ಮಾಡ್ತೀರಾ? ಕಾರ್ಪೊರೇಟ್ಗಳು ಮತ್ತು ಯಾರಿಗೋ 4 ಜನಕ್ಕೆ ಒಳ್ಳೇದಾಗೋ ರೀತಿಯಲ್ಲಿ ಬಡ್ಜೆಟ್ಗಳು ಮಾಡ್ತಾ ಇದ್ದೀರಾ. ಟೆಕ್ನಿಕಲಿ ಏನಾಗ್ತಿದೆ ಅಂತ ಒಂದಷ್ಟು ತಿಳ್ಕೊಂಡು ನಿಮ್ಗೆ ವಾಪಸ್ ಬರ್ತೀನಿ ಸರ್, ಬಿಕಾಸ್ ರಮೇಶ್ ಸರ್ ರಿಕ್ವೆಸ್ಟ್ ಹಾಗೆ ನೇರ ಸಂಪರ್ಕದಲ್ಲಿ. ಶ್ರೀ ನಾಗರಾಜ್ ಆಚಾರ್ಯ, ಚಾರ್ಟೆಡ್ ಅಕೌಂಟೆಂಟ್, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ. ನಾಗರಾಜ್ ಆಚಾರ್ಯ ಸರ್, ಈಗಿರುವ ವ್ಯವಸ್ಥೆ, ಈಗಿನ ಆರ್ಥಿಕ ಪರಿಸ್ಥಿತಿ, ಬಡ್ಜೆಟ್ ಹೇಗಿರಬೇಕು ಸರ್? ಸರ್, ಬಹುಶಃ ಮೋದಿಯವರ 75ನೇ ವರ್ಷದ ಒಂದು ಟಾರ್ಗೆಟ್ ಏನಿದೆ, ಅದರ ಹಿಂದಿನ ಬಜೆಟ್ ಕೂಡ ಇದು. 75 ವರ್ಷದ ಟಾರ್ಗೆಟ್ಗೆ ತಕ್ಕಂತೆ ಬಹುಶಃ ಒಂದು ಉತ್ತಮವಾದ ಒಂದು ಬಜೆಟ್ ನ ನೀಡಬೇಕಾಗಿದೆ. ಅವರಿಗೂ ಕೂಡ ಅವರದೇ ಆದ ಒಂದು ಜವಾಬ್ದಾರಿ ಇದೆ. ದೇಶವನ್ನ ಕೊರೋನಾದಂತ ಇಂತ ಒಂದು ಸಂದರ್ಭದಲ್ಲಿ ಬಹುಶಃ ಈ ಕಷ್ಟದ ಸ್ಥಿತಿಯಲ್ಲಿ ಎಲ್ಲೋ ಒಂದ್ ಕಡೆ ರಿಕವರಿ ಕಾಣಿಸ್ತಾ ಇರುವಂತ ಒಂದು ಈ ಸಂದರ್ಭದಲ್ಲಿ ಈ ಬಜೆಟ್ ಬಹುಶಃ ಬಹಳ ಮಹತ್ವದಾಗಿರುವಂತ ಒಂದು ಬಜೆಟ್ ಇದು.
ಬಹುಶಃ ಯಾವ ಒಂದು ಪ್ರಪೋಸಲ್ಸ್ ಇವತ್ತು ಬರುತ್ತೆ ಅನ್ನುವಂಥದ್ದು, ಹೇಗೆ ಬರುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಮಧ್ಯಮ ವರ್ಗದವರನ್ನ ನಾವು ಹೆಚ್ಚಾಗಿ ಟಾರ್ಗೆಟ್ ಮಾಡ್ಬೇಕಾಗತ್ತೆ. ಈ ಒಂದು ವಿಚಾರದಲ್ಲಿ ಹಲವಾರು ವರ್ಷಗಳಿಂದ ಸ್ಯಾಲರಿ ಕ್ಲಾಸಸ್ ಅಲ್ಲಿ ಏನಿದೆ, ಅವರು ತುಂಬಾನೇ ಎಕ್ಸ್ಪೆಕ್ಟೇಷನ್, ನಾನು ತೆಗೆದುಕೊಂಡು ಹೋಗುವಂತ ಒಂದು ಸ್ಯಾಲರಿ, ಬಹುಶಃ ನನ್ನ ಟೇಕ್ ಹೋಮ್ ಹಣ ಏನಿದೆ ಅದು ಜಾಸ್ತಿ ಆಗ್ಬೇಕು ಅನ್ನುವಂತ ಆಶಾಭಾವನೆಯಿಂದ ಕಾದು ಕುಳಿತಿದ್ದ ಅನೇಕ ಕಾರ್ಪೊರೇಟ್ ಎಂಪ್ಲಾಯೀಸ್ ಗಳಾಗ್ಲಿ ಅಥವಾ ಮಧ್ಯಮ ವರ್ಗದವರಾಗ್ಲಿ ಅಂತವ್ರನ್ನ ಕೂಡ ಗಮನಕ್ಕೆ ಇಟ್ಟುಕೊಂಡು ಬಹುಶಃ ನಮ್ಮ ಬಜೆಟ್ ಕೂಡ. ನಾಗರಾಜ್ ಸರ್, ಇನ್ಫ್ಲೇಷನ್ ಹ್ಯಾಂಡಲ್ ಮಾಡಬೇಕು, ನಿಭಾಯಿಸಬೇಕು ಅಂದ್ರೆ ಆಪ್ಷನ್ಸ್ ಏನಿದೆ ಸರ್? ಬಹುಶಃ ಇವತ್ತಿನ ದಿನಗಳಲ್ಲಿ 2 ಚಾಲೆಂಜಸ್ ಇದೆ. ಒಂದು ಹೆಲ್ತ್ ಸೆಕ್ಟರ್ ಬಗ್ಗೆ ಬಹುಶಃ ನಾವು ಯಾರೂ ಊಹಿಸಿರ್ಲಿಲ್ಲ. 2 ವರ್ಷದ ಹಿಂದೆ ಬಜೆಟ್ ಅನ್ನ ನೋಡುವಾಗ ಬಹುಶಃ ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಸಮಾಜದ ಅಭಿವೃದ್ಧಿ ಮಾತ್ರ ಅನ್ನುವಂತ ಒಂದು ಕಲ್ಪನೆ ಇತ್ತು, ಯೋಚನೆ ಇತ್ತು. ಬಹುಶಃ 2 ವರ್ಷದ ಕೋವಿಡ್ ನಂತರದ ದಿನಗಳಲ್ಲಿ ನಮ್ಮ ಬಜೆಟ್ ನ ಕಂಪ್ಲೀಟ್ ಲೆಕ್ಕಾಚಾರಗಳು ಮೇಲೂ ಕೆಳಗಾಗಿರುವಂತ ಒಂದು ಸಂದರ್ಭ, ಕೋವಿಡ್ ನಂತ ಒಂದು ಸನ್ನಿವೇಶದಲ್ಲಿ ಅವತ್ತಿಗೆ ಏನಾಗಿತ್ತು ಅಂದ್ರೆ ನಾವು ಹೆಲ್ತ್ ಪ್ರಯಾರಿಟಿ ಇಲ್ಲದೆ ಇದ್ದಂತ ಒಂದು ಸಂದರ್ಭದಲ್ಲಿ ಫೋಕಸ್ ಮಾಡುವಂತ ಒಂದು ಆಪ್ಷನ್ಸ್ ಗಳೆಲ್ಲ ಇತ್ತು. ಇವತ್ತು ಬಹುಶಃ ಕಳೆದ 2 ವರ್ಷಗಳಲ್ಲಿ ನಮ್ಮ ಹೆಚ್ಚಿನ ವಿನಿಯೋಗ ಏನಾಗಬೇಕಾಗಿದೆ ಅದು ಹೆಲ್ತ್ ಸೆಕ್ಟರ್ಗೂ ಕೂಡ, ಡಿಫೆನ್ಸ್ ಅಲ್ಲದೇನೆ ಹೆಲ್ತ್ ಸೆಕ್ಟರ್ಗೂ ಕೂಡ ಕಾನ್ಸಂಟ್ರೇಷನ್ ಮಾಡುವಂತ ಸಂದರ್ಭದಲ್ಲಿ ಈ ಕಡೆ ಕೂಡ ಯೋಚನೆ ಮಾಡುವಂತದ್ದು. ಹಾಗಾಗಿ ಇಲ್ಲಿ ಇನ್ನೊಂದು ವಿಚಾರ ನಾನು ಇಲ್ಲಿ ಗಮನ ಸೆಳೆಯಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಬೇಸ್ ಲೆವೆಲ್ ಏನಿದೆ ಕಲೆಕ್ಷನ್ಸ್ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ಗಳು ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಆ ಒಂದು ಕಾರಣದಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೆ, ಎಲ್ಲ ರೀತಿಯ ಜನರನ್ನು ಕೂಡ ಒಂದು ಕಾನ್ಫಿಡೆನ್ಸ್ ತಗೊಳ್ಳೋದಕ್ಕೆ, ದೇಶವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ತೆಗೆದುಕೊಳ್ಳುವಂತ ಎಲ್ಲ ಅವಕಾಶಗಳು ಕೂಡ ಈ ವರ್ಷದ ಬಜೆಟ್ ನಲ್ಲಿ ಇರೋದ್ರಿಂದ ನಮ್ಮ ಊಹೆಗಳು ಕೂಡ, ನಮ್ಮ ಎಕ್ಸ್ಪೆಕ್ಟೇಷನ್ಗಳು ಕೂಡ ಹೆಚ್ಚಾಗಿದೆ ಅನ್ನುವಂತ ಮಾತನ್ನ ಇಲ್ಲಿ ಹೇಳಬೇಕಾಗುತ್ತೆ. ವೆರಿ ಟ್ರೂ. ಓಪನಿಂಗ್ ರಿಮಾರ್ಕ್ಸ್ ಎಲ್ಲ ಅದನ್ನು ಹೇಳಿದ್ದೀರಾ ನಾಗರಾಜ್ ಸರ್. ಐ ವಿಲ್ ಕಮ್ ಬ್ಯಾಕ್ ಟು ಯು. ಈ ನಡುವೆ ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ಅಫ್ಕೋರ್ಸ್ ಕ್ಷಣಗಣನೆ ಶುರುವಾಗಿದೆ, ಅದ್ರ ಬಗ್ಗೆ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಕೇಂದ್ರ ಬಜೆಟ್ಟು ಇವತ್ತು ಮಂಡನೆ ಆಗ್ತಾ ಇದೆ. ಇದು ಕೋವಿಡಿನ ನೆರಳಲ್ಲಿ 3ನೇ ಬಜೆಟ್. ಒಂದು ಉತ್ತಮ ಅಂಶ ಏನು ಅಂತಂದರೆ ನಮ್ಮ ಎಕಾನಮಿ ಪಿಕಪ್ ಆಗ್ತಾ ಇರುವಂಥ ಲಕ್ಷಣಗಳು ಕಾಣ್ತಾ ಇತ್ತು. ಕಳೆದ 2 ಬಜೆಟ್ಟು ಕೋವಿಡಿನ ಕರಿಚಾಯ ಇತ್ತು. ಈ ಕರಿಚಾಯ ಹೋಗಿ ಅಭಿವೃದ್ಧಿ ಆಗುವಂಥ ಎಲ್ಲ ಲಕ್ಷಣಗಳಿರೋದರಿಂದ ಒಂದು ಒಳ್ಳೆಯ ಮುನ್ಸೂಚನೆ ಇರುವಂಥ ಬಜೆಟ್ ಆಗುತ್ತೆ ಅಂತ ನನ್ನ ಭಾವನೆ. ಫಾರ್ವರ್ಡ್ ಲುಕಿಂಗ್ ಅಂತ ಕರಿತೀವಿ. ಎಕನಾಮಿಕ್ ಸರ್ವೆ 8.8 ಗ್ರೋತನ್ನು ಎಲ್ಲ ಹೇಳಿದ್ದಾರೆ. ಒಂದು ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿ ಕೆಲವು ನಿರ್ಧಾರಗಳಾಗ್ತದೆ ಅನ್ನುವಂಥ ನಿರೀಕ್ಷೆ ನನಗಿದೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಅನ್ನುವಂಥದ್ದು ನಿರೀಕ್ಷೆ ಕೂಡ ಇದೆ. ಇದರ ಜೊತೆಗೆ ಜನಕಲ್ಯಾಣ ಯೋಜನೆ, ಆತ್ಮನಿರ್ಭರ ಯೋಜನೆ, ಪ್ರಧಾನಮಂತ್ರಿ ಜನಕಲ್ಯಾಣ ಯೋಜನೆಗಳಿಗೆ ಇನ್ನಷ್ಟು ಬೆಂಬಲ ಸಿಗ್ತದೆ ಈ ಬಜೆಟಲ್ಲಿ ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಕರ್ನಾಟಕ ಮಟ್ಟಿಗೆ ಕೆಲವು ಏನು ನಿರೀಕ್ಷೆ ಇದೆ ಅವು, ಈಗ ಉದಾಹರಣೆಗೆ ಅಪರ ಭದ್ರಾ ಯೋಜನೆ ಏನಿದೆ ಅದು ಬಜೆಟಲ್ಲಿ ಬರಲ್ಲ. ಆದರೆ ರಾಷ್ಟ್ರೀಯ ಯೋಜನೆ ಘೋಷಿಸೋದು ಬಜೆಟಲ್ಲಿ ಇರಲ್ಲಪ್ಪ. ಅದು ಇಟ್ಸ್ ನಾಟ್ ಪಾರ್ಟ್ ಆಫ್ ದ ಬಜೆಟ್. ಅದು ಸಪ್ರೇಟಾಗಿ ಡಿಪಾರ್ಟ್ಮೆಂಟ್ನಿಂದ ಈಗ ಅಂತಿಮ ಹಂತಕ್ಕೆ ಬಂದಿದೆ. ಬಹುತೇಕವಾಗಿ ಬರುವಂಥ ದಿನಗಳಲ್ಲಿ ಆಂಧ್ರ ಅಬ್ಜೆಕ್ಷನ್ ಮಾಡಿತ್ತು, ಅದನ್ನ ಅಬ್ಜೆಕ್ಷನ್ ತಳ್ಳಿ ಸೆಂಟ್ರಲ್ ಗೌರ್ಮೆಂಟಿಗಾಗಲೇ ತಳ್ಳಿ ಆ ಪ್ರಕ್ರಿಯೆ ಮುಂದುವರಿತದೆ. ಅಂತಿಮ ಒಂದು ತೀರ್ಮಾನ ಅತಿ ಶೀಘ್ರದಲ್ಲಿ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ. ತೆರಿಗೆಯ ಲಾಭಗಳೇನಾಗುತ್ತೆ, ಜನಪ್ರಿಯ ಘೋಷಣೆಗಳೇನು ಬರುತ್ತೆ, ಇದನ್ನು ಜನಸಾಮಾನ್ಯರು ಎದುರು ನೋಡ್ತಿದ್ದಾರೆ. ಅಫ್ಕೋರ್ಸ್ ಇದು ಮಾನ್ಯ ಮುಖ್ಯಮಂತ್ರಿಗಳ ಮಾತಾಗಿತ್ತು. ಮುಂದುವರಿಸ್ತೀನಿ ಈ ಚರ್ಚೆನ. ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗದೆ ಕಾಯ್ತಾ ಇರಿ.
ವೆಲ್ಕಮ್ ಬ್ಯಾಕ್. ನಮೋ ಲೆಕ್ಕ ಬಜೆಟ್ 2022 ಕ್ಷಣಗಣನೆ ಶುರುವಾಗಿದೆ. 11 ಗಂಟೆಗೆ ವಿತ್ತ ಸಚಿವರು ಬಜೆಟ್ ಅನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡೋರಿದ್ದಾರೆ. ನಮ್ಮ ಜೊತೆ 4 ಗಣ್ಯರಿದ್ದಾರೆ. ಕಾಂಗ್ರೆಸ್ನ ವಕ್ತಾರರು ಪಿ ಆರ್ ರಮೇಶ್, ಬಿಜೆಪಿ ವಕ್ತಾರರು ಶ್ರೀ ಮಹೇಶ್, ಚಾರ್ಟೆಡ್ ಅಕೌಂಟೆಂಟ್ ನಾಗರಾಜ್ ಆಚಾರ್ ಮತ್ತು ಆರ್ಥಿಕ ತಜ್ಞರಾದಂತಹ ಪ್ರೊಫೆಸರ್ ವಿ ಬಿ ಅಣ್ಣಿಗೇರಿ ಅವರು. ಅಣ್ಣಿಗೇರಿ ಸರ್, ನನ್ನ ಧ್ವನಿ ಕ್ಲಿಯರ್ ಆಗಿ ನಿಮಗೆ ಕೇಳಿಸಿ ಅಂತ ಭಾವಿಸ್ತೇನೆ. ನಿಮ್ಮ ಮೊದಲ ರಿಯಾಕ್ಷನ್ ಇವತ್ತಿನ ಬಜೆಟ್ ನಿರೀಕ್ಷೆಗಳ ಬಗ್ಗೆ. ಹರೀಶ್ ಅವರೇ ನಮಸ್ಕಾರ. ನಮಸ್ಕಾರ. ನಿರೀಕ್ಷೆಗಳು ತುಂಬಾನೇ ಮಹಾಪೂರ್ವ ಇದೆ. ನಿರೀಕ್ಷೆಗಳು ಮಹಾಪೂರ್ವ ಬರ್ತಾ ಇದೆ. ಯಾಕಂದ್ರೆ 2 ವರ್ಷದಿಂದ ಕೊರೋನಾದಲ್ಲಿ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ. ಹೌದು. ಇದರ ಪರಿಣಾಮವಾಗಿ ಏನಾಗಿದೆ, ಕೆಳ ವರ್ಗದವರು, ಕೂಲಿಕಾರರು, ಕೃಷಿ ಕಾರ್ಮಿಕರು, ಇವರು ಆರ್ಥಿಕ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದೆ. ಹೌದು. ಅದಕ್ಕೆ ಮೊದಲೇ ನಿರೀಕ್ಷೆ ಅಂದ್ರೆ ಗ್ರಾಹಕರ ದೃಷ್ಟಿಯಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರೈಸಸ್ ಆಫ್ ಪೆಟ್ರೋಲು, ಡೀಸೆಲ್ ಮತ್ತು ಕುಕಿಂಗ್ ಗ್ಯಾಸ್ ಇವು ಕಡಿಮೆ ಆಗ್ಬೇಕು ಅನ್ನೋದು ಮೊದಲ ನಿರೀಕ್ಷೆ ಎಲ್ಲರದು. ಸತ್ಯ. ಆಮೇಲೆ ಏನಾಗುತ್ತೆ, ಇನ್ನೊಂದು ಸೀನಿಯರ್ ಸಿಟಿಸನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ. ಸೊ ಅಟ್ ಲೀಸ್ಟ್ ಸೀನಿಯರ್ ಸಿಟಿಸನ್ಸ್ ಗೆ ಆದ್ರೂ ಹೆಚ್ಚಿನ ಬಡ್ಡಿ ದರವನ್ನು ಕೊಟ್ಟು ಅವರಿಗೆ ಸ್ವಲ್ಪ ನೆಮ್ಮದಿ ಬದುಕನ್ನು ಕೊಡಬೇಕೆಂಬುದು ಒಂದು ನಿರೀಕ್ಷೆ ಇದೆ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಏನು ನಿರೀಕ್ಷೆ ಇದೆ ಅಂದ್ರೆ ಎಂಪ್ಲಾಯ್ಮೆಂಟ್ ಕುಸಿತಾ ಇದೆ. ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿಗಳು ಕುಸಿತಾ ಇವೆ. ಅದಕ್ಕೆ ಏನ್ ಮಾಡ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು. ಮತ್ತೆ ನಮ್ಮ ಹತ್ರ ಒಂದು ದೊಡ್ಡ ಅಸ್ತ್ರ ಇದೆ, ಏನದು MG ನರೇಗಾ ಅನ್ನೋದು ಅಸ್ತ್ರ ಇದೆ ರೂರಲ್ ಏರಿಯಾದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ರಿಸೋರ್ಸ್ MG ನರೇಗಾಕ್ಕೆ ಅಲೋಕೇಟ್ ಮಾಡ್ಬೇಕು ಅನ್ನೋದು ಕೂಡ ಒಂದು ನಿರೀಕ್ಷೆ ಇದೆ. ಟ್ಯಾಕ್ಸ್ ಬೆನಿಫಿಟ್ಸ್ ಮತ್ತು ಅದರ ಕನ್ಸೆಷನ್ಸ್ ಎಲ್ಲ MSME ಗೆ ಸಿಗ್ಬೇಕು. ಯಾಕಂದ್ರೆ ಅರ್ಬನ್ ಏರಿಯಾದಲ್ಲಿ ಗಾತ್ರ ಅಂದ ತಕ್ಷಣ ನಮ್ಗೆ ಗೊತ್ತಿರೋ ಹಾಗೆ ಕಳೆದ ವರ್ಷ 34 ಲಕ್ಷ ಕೋಟಿ ಕೇಳಿಸ್ಕೊಳಕ್ ತುಂಬಾ ಚೆನ್ನಾಗಿರುತ್ತೆ ಸರ್. ಬಟ್ ಈ ವರ್ಷ ಆರ್ಥಿಕ ತಜ್ಞರಾಗಿ ನಮ್ಗೆ ಹೇಳಿ ಸರ್, ಹಣವನ್ನ ಖಜಾನೆಗೆ ತುಂಬಿಸೋದ್ರ ಬಗ್ಗೆ ಏನು, ಸೊ ದಟ್ ನಾವು ಖರ್ಚು ಮಾಡ್ಬೋದಲ್ಲ, ಸರ್ಕಾರಕ್ಕೆ ಏನು ಆಪ್ಷನ್ ಇದೆ ಸರ್? ಇಲ್ಲ, ಈಗ ಏನಾಗಿದೆ, MG ನರೇಗಾದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ. ಗವರ್ನೆನ್ಸ್ ಈಸ್ ಆಲ್ಸೋ ಅನ್ ಇಶ್ಯೂ. ಈ ಬಜೆಟ್ ನಲ್ಲಿ ಆಡಳಿತಾತ್ಮಕ ಸುಧಾರಣೆಗಳು ಕೂಡ ಒಂದು ತುಂಬಾ ದೊಡ್ಡ ನಿರೀಕ್ಷೆ. ಆಡಳಿತಾತ್ಮಕ ಸುಧಾರಣೆಗಳು ಆಗ್ಬೇಕಾಗಿದೆ. ಏನಂದ್ರೆ ಈಗ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿದೆ. ಅಗ್ರಿಕಲ್ಚರ್ ತುಂಬಾ ಸೊರಗಿ ಹೋಗಿದೆ. ಅಗ್ರಿಕಲ್ಚರ್ ನ ಹೇಗ್ ರಿವೈವ್ ಮಾಡ್ಬೇಕು, ಇದೆಲ್ಲ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇವೆ. ಆಮೇಲೆ ಟ್ಯಾಕ್ಸ್ ಗೆ ಬಂದ್ರೆ ಸಿಂಪ್ಲಿಫೈ ಅಂಡ್ ರಾಷನಲೈಸ್ ಟ್ಯಾಕ್ಸ್ ಲಾಸ್. ಈಗ GST ಅಲ್ಲಿ ಮೇಲಿನ ಮೇಲೆ ಮೀಟಿಂಗ್ ಮಾಡಿ ಚೇಂಜ್ ಮಾಡ್ತಾನೆ ಇರ್ತಾರೆ. ಒಂದ್ ಏನಾದ್ರೂ ದಿಟ್ಟ ನಿರ್ಧಾರ ತಗೊಂಡು ಅದು ಒಂದು ಕೂಡ. ಆಮೇಲೆ ಮ್ಯಾಕ್ರೋ ಎಕನಾಮಿಕ್ ಅಡ್ಜಸ್ಟ್ಮೆಂಟ್, ಫಿಸ್ಕಲ್ ಕನ್ಸಾಲಿಡೇಷನ್ ಅಂತ ಹೇಳ್ತೇವೆ. ಯಾಕಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಬಜೆಟ್ ಫಿಸ್ಕಲ್ ಕನ್ಸಾಲಿಡೇಟ್ ಮಾಡಿದ್ರೆ ಅದರ ಪರಿಣಾಮ ಸ್ಟೇಟ್ ಗವರ್ಮೆಂಟ್ ಬಜೆಟ್ ಮೇಲೆ ಕೂಡ ಆಗುತ್ತೆ. ಇನ್ಮೇಲೆ ಮುಂದಿನ ತಿಂಗಳು ಸ್ಟೇಟ್ ಗವರ್ಮೆಂಟ್ ಬಜೆಟ್ಸ್ ಎಲ್ಲ ಬರ್ತವೆ. ಸೊ ಫಿಸ್ಕಲ್ ಕನ್ಸಾಲಿಡೇಷನ್ ಅಂಡ್ ಮ್ಯಾಕ್ರೋ ಎಕನಾಮಿಕ್ ಬ್ಯಾಲೆನ್ಸ್. ಸೊ ವಿತ್ತ ಸಚಿವರ ಮುಂದೆ ತುಂಬಾನೇ ನಿರೀಕ್ಷೆಗಳಿವೆ. ಅದ್ರ ಮೇಲೆ ಮ್ಯಾನೇಜಿಂಗ್ ದಿ ಆಯಿಲ್ ಪೂಲ್ ಅಕೌಂಟ್ ಅಂಡ್ ಎಕ್ಸ್ಟರ್ನಲ್ ಫ್ರಂಟ್, ಹೇಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಿಚುವೇಶನ್ ನ ಇಂಪ್ರೂವ್ ಮಾಡ್ಕೋಬೇಕು, ಆಯಿಲ್ ಪೂಲ್ ಅಕೌಂಟ್ ಹೇಗೆ ಮ್ಯಾನೇಜ್ ಮಾಡಬೇಕು. ಈಗ ಎಕನಾಮಿಕ್ಸ್ ನಲ್ಲಿ ಹೇಳ್ತೀವಲ್ಲ, ಬಾಂಡ್ಸ್ ಆರ್ ಅನ್ಲಿಮಿಟೆಡ್ ಅಂಡ್ ರಿಸೋರ್ಸಸ್ ಆರ್ ಲಿಮಿಟೆಡ್. ಸೊ ವಿತ್ತ ಸಚಿವರು ಈ ಬ್ಯಾಲೆನ್ಸಿಂಗ್ ಆಕ್ಟ್ ಹೇಗ್ ಮಾಡ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ನೋಡೋಣ, ಇನ್ನೊಂದು ತಾಸಿನಲ್ಲಿ ಎಲ್ಲ ಗೊತ್ತಾಗುತ್ತೆ ನಮಗೆ. ವೆರಿ ಟ್ರೂ ಸರ್. ಪಿ ಆರ್ ರಮೇಶ್ ಸರ್, ಚಿಕ್ಕದಾಗಿ ನಂಗೆ ಹೇಳಿ, ಅಪೋಸಿಷನ್ ಪಾರ್ಟಿಯಾಗಿ ಕೇಂದ್ರದ ಆರ್ಥಿಕ ನೀತಿಗಳಿಗೆ ಒಂದಷ್ಟು ಸಾಣೆ ಹಿಡಿಯೋ ಕೆಲಸ ಅಫ್ಕೋರ್ಸ್ ಅಪೋಸಿಷನ್ ಪಾರ್ಟಿ ಮಾಡ್ತಾರೆ. ಪ್ರತಿಪಕ್ಷಗಳಿಗೂ ಕೂಡ ಇದೊಂದು ಸಂದರ್ಭ ಅಂತ. ಹೇಗಿರಬೇಕು, ಇದು ಮಾಡಿದ್ರೆ ಸರಿ ಹೋಗುತ್ತೆ, ಆ ಥರದ್ದು ಏನಾದರೂ ನಿಮ್ಮ ಮನಸ್ಸಿಗೆ ಇದೆಯಾ ಸರ್? ನಂಬರ್ 1, ರೈತರಿಗೆ ನೀಡ್ತಕ್ಕಂಥ ಹಲವಾರು ಯೋಜನೆಗಳಿರ್ಬೋದು ಅಥವಾ ಅವರಿಗೆ ಸಿಗ್ತಕ್ಕಂಥ ಸವಲತ್ತುಗಳಿರ್ಬೋದು, ಅದರಲ್ಲಿ ನೀವು ಟ್ಯಾಕ್ಸ್ಗಳು ಜಾಸ್ತಿ ಆಗ್ತಾ ಇದ್ದೀರಾ. ಅವರಿಗೆ ಸಲಕರಣೆಗಳಿಗೆ 28% ಆಗ್ತಿದ್ದೀರಾ, ಅದನ್ನು ಕಮ್ಮಿ ಮಾಡಬೇಕು. ಓಕೆ. ಮತ್ತು ಬೀಜಗಳಿಗೆ 12% ಆಗ್ತಾ ಇದ್ದೀರಾ, ಅದನ್ನು ಕಮ್ಮಿ ಮಾಡಬೇಕು. ಟ್ರ್ಯಾಕ್ಟರ್ ತಗೊಂಡ್ರೆ ಅವ್ನಿಗೆ 25%, 1000 ರೂಪಾಯಿ, 1 ಲಕ್ಷ ರೂಪಾಯಿ ಇದ್ರೆ 28,000 ರೂಪಾಯಿ ಬರೀ ಟ್ಯಾಕ್ಸೇ ಕಟ್ಟಬೇಕು ಅವನು. ಸೊ ಹೀಗೆ ಹಲವಾರು ಸೆಕ್ಟರ್ಸ್, ದಟ್ ಈಸ್ ಇಲಾಖೆಗಳಲ್ಲಿ ಈ ಒಂದು ಬದಲಾವಣೆಗಳು ತರಬೇಕಾಗುತ್ತದು. ನನಗನ್ಸುತ್ತೆ ಈ ಒಂದು ತರ್ತಕ್ಕಂಥ ರೀತಿಯಲ್ಲಿ ಅವರು ಪೇಪರ್ಗಳಲ್ಲಿ ಏನು ತರ್ತಾರೆ ಈ ಬಡ್ಜೆಟ್ ಮುಖಾಂತರ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು. ಅದು ಪ್ರತಿಯೊಬ್ಬ ನಾಗರಿಕ, ಕಡೆ ಇರತಕ್ಕಂಥ ನಾಗರಿಕನಿಗೆ ಹೋಗ್ತಕ್ಕಂಥದ್ದು ಆಗಬೇಕು. ಈ 7-8 ವರ್ಷಗಳಲ್ಲಿ ಆ ಕೆಲಸ ಆಗದೇ ಇರೋದು ಇಲ್ಲಿ ನಾವು ಗಂಭೀರವಾಗಿ ಇದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇಲ್ಲ. ನಾವು ಪ್ರತಿ ವರ್ಷ ಬಡ್ಜೆಟ್ ಬಗ್ಗೆ ಇಲ್ಲಿ ಕೂತ್ಕೊಂಡು ಮಾತನಾಡ್ತೀವಿ ಅಷ್ಟೇ. ಹಿಂದೆ ಏನಾಗಿದೆ, ಈ GSTಯಿಂದ ಏನಾಗ್ತಾ ಇದೆ ಮತ್ತು ಈ ಅಮಾನ್ಯೀಕರಣ, ನೋಟ್ ಅಮಾನ್ಯೀಕರಣದಿಂದ ಏನಾಗ್ತಾ ಇದೆ, ಇದ್ರ ಬಗ್ಗೆ ನಾವೆಲ್ಲೂ ಚರ್ಚೆನೇ ಮಾಡ್ತಾ ಇಲ್ಲ. ಮತ್ತು ಇವತ್ತು ನೋಡಿ, ಕಾರ್ಪೊರೇಟ್ ಇನ್ಸ್ಟಿಟ್ಯೂಷನ್ಸು
ಅವರ ಒಂದು ತ್ರೈಮಾಸಿಕದ ಒಂದು ಮೊನ್ನೆ ಒಂದು ವಾರದಿಂದ ಒಂದು ಪೇಪರಲ್ಲಿ ನೋಡಿದೆ, 18,500 ಕೋಟಿ ನಿಚ್ಚಳ ಲಾಭ ಗಳಿಸಿದ್ದಾರೆ. ಓಕೆ ಓಕೆ. ಯಾವ ಬೇರೆ ನಮ್ಮ ಇಲಾಖೆಗಳಾಗಲಿ ಸರ್ಕಾರ ಆಗಲಿ ಆದ ರೀತಿ ಲಾಭವನ್ನು ಗಳಿಸಿರ್ತಕ್ಕಂಥ ನೋಡಿದ್ದೀರಾ? ಮತ್ತೆ ನೀವು ಎಲ್ಲವೂ ಏನು ಪ್ರೈವೇಟೈಸೇಷನ್ ಮಾಡ್ತಾ ಇದ್ದೀರಾ, ಅಂದರೆ ಡಿಸ್ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಮಾಡೋದಕ್ಕೆ ಹೊರಟಿದ್ದೀರಾ. ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ನಮ್ಮ ಒಂದು ಫಂಡ್ಸು ಪಬ್ಲಿಕ್ ಫಂಡ್ಸ್ನ ನೀವು ಬಿಟ್ಕೊಟ್ಟಂಗೆ ಆಗುತ್ತೆ ಪ್ರೈವೇಟ್ ಅವ್ರಿಗೆ. ಆ ಚಾಲೆಂಜ್ ಅಂತೂ ಇದ್ದೇ ಇದೆ ರಮೇಶ್ ಸರ್, ಬಿಕಾಸ್ ಅದನ್ನೇ ನಾನು ಕೇಳಕ್ ಬಂದೆ. ನೆಕ್ಸ್ಟ್ ನಾಗರಾಜ್ ಆಚಾರ್ ಅವ್ರನ್ನ ಕೇಳ್ಬಿಡ್ತೀನಿ, ಆಮೇಲೆ ಬಿಜೆಪಿಗೆ ಹೋಗ್ತೀನಿ ನಾನು. ನಾಗರಾಜ್ ಆಚಾರ್ ಸರ್, ನನ್ನ ಸಂಗೆ ಪಾಯಿಂಟ್ ಔಟ್ ಮಾಡ್ತಾ ಇದ್ದೆ ನಾನು. ಒಂದು ಪಂಚರಾಜ್ಯಗಳ ಚುನಾವಣೆ ಇದೆ ನಮಗೆ ಗೊತ್ತಿರೋ ಹಾಗೆ. ಕೋವಿಡ್ ಬಿಕ್ಕಟ್ಟು ಜಾಗತಿಕವಾಗಿ ಕಾಡ್ಬಿಟ್ಟಿದೆ. ಜಾಗತಿಕ ಆರ್ಥಿಕತೆಯು ಕೂಡ ಅಲ್ಲೋಲ ಕಲ್ಲೋಲ ಆಗಿದೆ, ಏರುಪೇರಂತೂ ಆಗಿದೆ. ಹಣದುಬ್ಬರ, ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿದೆ. ಅಮೆರಿಕಾದಲ್ಲಿ ಬಡ್ಡಿ ದರ ಏರಿಕೆ ಆಗಿದೆ. ಈ ಎಲ್ಲದರ ನಡುವೆ ಇವತ್ತು ಬಜೆಟ್ ಮಂಡನೆ ಆಗ್ತಾ ಇದೆ. ಸೊ ಇದು ದೊಡ್ಡ ಚಾಲೆಂಜ್ ಅಲ್ವಾ ಸರ್? ನಾಗರಾಜ್ ಸರ್, ಕ್ಯಾನ್ ಯು ಹಿಯರ್ ಮೀ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಹೌದು, ಪ್ಲೀಸ್ ಗೋ ಹೆಡ್. ಹರೀಶ್, ಆಕ್ಚುಲಿ ಮುಂಗಡ ಪತ್ರ ಅಥವಾ ಬಜೆಟ್ ಅಂತ ಏನ್ ಹೇಳ್ತೀವಿ, ಇದರ ವಿಚಾರಕ್ಕೆ ಬಂದಾಗ ಬಹುಶಃ ಪಕ್ಷವನ್ನ ಹೊರತುಪಡಿಸಿ ನೀವು ಆರ್ಥಿಕ ವಿಶ್ಲೇಷಕನಾಗಿ ಮಾತನಾಡಬೇಕು ಅಂದ್ರೆ ಯಾವುದೇ ಒಂದು ಬಜೆಟ್ ಆಗ್ಲಿ ಅದನ್ನ ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ಉದ್ದೇಶದಿಂದ, ಅರೆಕಾಲಿಕ ಮತ್ತು ದೀರ್ಘಕಾಲಿಕ ಉದ್ದೇಶಗಳನ್ನ ಇಟ್ಟುಕೊಂಡು ಒಂದು ಬಜೆಟ್ ನ ಮಾಡ್ಬೇಕಾಗತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನೀವು ಪ್ರತಿಯೊಬ್ಬರನ್ನ ಕೂಡ ನಾವು ಓಲೈಸುವಂತದ್ದಾಗ್ಲಿ ಸಂತೈಸುವಂತ ಕೆಲಸ ಬಹುಶಃ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಭಾರತದ ಬಹುದೊಡ್ಡ ಜನಸಂಖ್ಯಾ ದೇಶ ಇರುವಂತ ಒಂದು ಈ ಒಂದು ದೇಶದಲ್ಲಿ ಎಲ್ಲರನ್ನ ತೃಪ್ತಿಪಡಿಸುವಂತಹ ಒಂದು ಕೆಲಸ ಬಹುಶಃ ಯಾರಿಂದನೂ ಸಾಧ್ಯವಾಗದ ಒಂದು ಕೆಲಸ ಅದು. ಅಂತ ಒಂದು ಸಂದರ್ಭದಲ್ಲಿ ಬಹುಶಃ ಭಾರತದ ಡೆವಲಪ್ಮೆಂಟ್ ದೃಷ್ಟಿಯಿಂದ ಕೆಲವೊಂದು ನಿರ್ಧಾರಗಳನ್ನ ತಗೋಬೇಕಾಗತ್ತೆ. ಒಂದು ಸೆಕ್ಟರ್ಗೆ ಕಷ್ಟ ಆಗ್ಬಹುದು ಒಂದು ವರ್ಷದಲ್ಲಿ, ಇನ್ನೊಂದು ಸೆಕ್ಟರ್ಗೆ ಬಹುಶಃ ಅದರಿಂದ ಬಹಳ ಖುಷಿ ಪಡುವಂತ ಒಂದು ಸಂದರ್ಭ. ಬಟ್ ಪ್ರಯಾರಿಟಿ ಅಂತ ಇರುತ್ತಲ್ಲ ನಾಗರಾಜ್ ಸರ್, ನಿಮ್ ಪ್ರಕಾರ ಏನ್ ಪ್ರಯಾರಿಟಿ ಅದು? ಸರ್ ರಿಪೀಟ್ ಮಾಡಿ. ಪ್ರಯಾರಿಟಿ ಪ್ರಯಾರಿಟಿ ಸೆಕ್ಟರ್ಗೆ ಬಂದಾಗ ಖಂಡಿತ ಎರಡು ವಿಚಾರಗಳನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಮೂಲಭೂತವಾಗಿ ಒಂದು ಆರೋಗ್ಯ ಸೆಕ್ಟರ್ ಏನಿದೆ, ನಾವು ಹಲವಾರು ಬಾರಿ ಕಡೆಗಣಿಸುವಂತ ಒಂದು ಸೆಕ್ಟರ್ ಆಗಿತ್ತು ಮುಂಚಿತವಾಗಿ. ನಂತರ ಕಳೆದ 2 ವರ್ಷಗಳಿಂದ ಹೆಚ್ಚಿನ ನಮ್ಮ ಏನು ಬಜೆಟೆಡ್ ಎಕ್ಸ್ಪೆಂಡಿಚರ್ ಏನಿದೆ ಆ ಕಡೆ ಒಲವು ನೀಡಿರುವಂತದ್ದು. ಸೊ ಈ ದೃಷ್ಟಿಯಲ್ಲಿ ಬಹುಶಃ ಈ ವರ್ಷನೂ ಕೂಡ ಆ ಬಗ್ಗೆ ಹೆಚ್ಚಿನ ಒಲವು ತೋರಿಸುವಂತದ್ದಿದೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ಇಲ್ಲಿ ಕಲೆಕ್ಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ಟ್ಯಾಕ್ಸ್ ಬಗ್ಗೆ ಕೂಡ ಏನಾಗುತ್ತೆ ಅಂದ್ರೆ ಮಧ್ಯಮ ವರ್ಗದವರಿಗೆ ಮತ್ತೆ SME ಸೆಕ್ಟರ್ ಏನಿದೆ, ಸಣ್ಣ ಮತ್ತು ಮಧ್ಯಮ ಉದ್ದಿಮೆದಾರರಿಗೆ ಬಹುಶಃ ಅವರು ಕೂಡ ಸಾಕಷ್ಟು ಚಾಲೆಂಜಸ್ ಗಳು ಎದುರಾಗ್ತಾ ಇದೆ. ಅಂತ ಒಂದು ಏರಿಯಾನು ಕೂಡ, ಅಂತ ಒಂದು ಕ್ಷೇತ್ರವನ್ನು ಕೂಡ ನಮ್ಮ ವಿತ್ತ ಸಚಿವರು ಕೂಡ ಆ ಬಗ್ಗೆ ಕೂಡ ಗಮನ ವಹಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ಬಹುಶಃ ಸಾಕಷ್ಟು ಚಾಲೆಂಜಸ್ ಗಳಿರೋದ್ರಿಂದ ಎಲ್ಲರಿಗೂ ಕೂಡ ಸಮನಾದ ಒತ್ತನ್ನ ನೀಡಿ ಉತ್ತಮವಾದ ಬಜೆಟ್ ಅನ್ನ ಕೊಡುವಂತ ಇದನ್ನ ಮಾಡ್ಬೇಕಾಗತ್ತೆ. ಹಾಗೆ ಅಷ್ಟೇ ಉತ್ತಮವಾದ ಒಂದು ನಿರೀಕ್ಷೆ ಕೂಡ ಜನರ ಮಧ್ಯದಲ್ಲಿದೆ. ವೆರಿ ಟ್ರೂ ನಾಗರಾಜ್ ಆಚಾರ್ ಸರ್. ಈ ಕ್ಷಣ ಎಡಭಾಗದ ತೋರಿಸ್ತಿರುವಂತಹ ದೃಶ್ಯಾವಳಿಗಳು ಏನು ಹೇಳುತ್ತೆ ಅಂದ್ರೆ, ಪಾರ್ಲಿಮೆಂಟ್ ಲೋಕಸಭೆ ಅಂಗಳಕ್ಕೆ ಬಜೆಟ್ ಪ್ರತಿಗಳು ಬರ್ತಾ ಇದೆ. ಕೆಲವೇ ಪ್ರತಿಗಳನ್ನ ಅಫ್ಕೋರ್ಸ್ ಪ್ರಿಂಟ್ ಮಾಡ್ತಿರ್ತಾರೆ, ಅದನ್ನು ತೊಗೊಂಬಂದಿರ್ತಾರೆ. ಅದರ್ವೈಸ್ ಪೇಪರ್ಲೆಸ್ ಬಜೆಟ್ ಎಲ್ಲವನ್ನು ಕೂಡ ಡಿಜಿಟಲಿ ಆಕ್ಸೆಸ್ ಮಾಡ್ಬೋದು. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡುವ ಈ ಸಂದರ್ಭದಲ್ಲಿ 31 ನಿಮಿಷ 15 ಸೆಕೆಂಡ್ಗಳು ಕೌಂಟ್ ಡೌನ್. ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಎಲ್ಲ ಅಪ್ಡೇಟ್ಸ್ ಎಕ್ಸಾಕ್ಟ್ಲಿ 11 ಗಂಟೆಗೆ ವಿತ್ತ ಸಚಿವರು ಬಜೆಟ್ ಮಂಡನೆ ಮಾಡ್ತಾರೆ. ಬಿಜೆಪಿ ಶ್ರೀ ಮಹೇಶ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮಧ್ಯ ನಿಮ್ಮನ್ನು ಬ್ರೇಕ್ ಮಾಡಿದೆ ಆಗಲೇ, ಬಿಕಾಸ್ ಇನ್ನೊಬ್ರು ಜಾಯಿನ್ ಆದರು ಅಂತ. ಬಟ್ ಆ ಚಾಲೆಂಜಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ರಿ ಟೆಕ್ನಿಕಲ್ ಆಗಿ ಮತ್ತು ಜನಸಾಮಾನ್ಯರಿಗೆ ತಲುಪುವ ಬಜೆಟ್ ಆಗಬೇಕಿದು ಅಂತ. ಪ್ಲೀಸ್ ಸರ್, ಮಹೇಶ್ ಸರ್, ಗೋ ಹೆಡ್. ನೋಡಿ ಏನಂತಂದ್ರೆ, ಈಗ ನಮ್ಮ ಚಾರ್ಟೆಡ್ ಅಕೌಂಟೆಂಟ್ ಉಲ್ಲೇಖ ಮಾಡಿದ್ದು ನೋಡಿ, ಕಳೆದ 2 ವರ್ಷಗಳಲ್ಲಿ ನಾನು ಯಾಕೆ ಪದೇ ಇದನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಕಳೆದ ಬಾರಿಯ GDP ನಮ್ಮದು -7.5%, ಸುಮಾರು 135 ಲಕ್ಷ ಕೋಟಿ ರೂಪಾಯಿಯ ಕೊರತೆ ಬಡ್ಜೆಟ್. ಇದ್ರ ಮಧ್ಯದಲ್ಲಿ ಕೊರೋನಾದಂಥ ದೊಡ್ಡ ಮಾರಿ, ಇಡೀ ದೇಶದ ಜನರ ಜೀವವನ್ನು ಉಳಿಸಬೇಕಾದಂಥ ಪರಿಸ್ಥಿತಿ. ಅಂಥ ಸಂದರ್ಭದಲ್ಲಿ ದೇಶದ ಜನರುಗಳಿಗೆ ವ್ಯಾಕ್ಸಿನೇಷನನ್ನು ತಯಾರು ಮಾಡಿ, ಇಷ್ಟೆಲ್ಲ ವಿರೋಧ ಪಕ್ಷದ ವಿರೋಧಾಭಾಸದ ಮಧ್ಯದಲ್ಲಿ ದೇಶದ ಸುಮಾರು ನೆನ್ನೆಗೆ ಲೆಕ್ಕಾಚಾರ ಹಾಕಿದ್ರೆ 165 ಕೋಟಿ ಭಾರತೀಯರಿಗೆ ವ್ಯಾಕ್ಸಿನೇಷನ್ ಕೊಡೋದ್ರ ಮುಖಾಂತರ, ಬರೀ ವ್ಯಾಕ್ಸಿನೇಷನ್ ಮಾತ್ರ ಕೊಟ್ಟಿದ್ದಲ್ಲ ಈ ಸರ್ಕಾರ, ಈ ದೇಶದಲ್ಲಿ ಯಾರು ಕೂಡ ಈ ಒಂದು ಕೊರೋನಾ ಅಂತ ಸಂದರ್ಭದಲ್ಲಿ ಇಡೀ ದೇಶ ಸ್ತಬ್ಧ ಆದಂಥ ಸಂದರ್ಭದಲ್ಲಿ
80 ಕೋಟಿಗೂ ಮಿಗಿಲಾದಂಥ ಜನರಿಗೆ ಒಬ್ಬನು ಕೂಡ ಉಪವಾಸದಲ್ಲಿ ಸಾಯಬಾರದು ಅಂತೇಳಿ ಆಹಾರ ಭದ್ರತೆಯನ್ನು ಕೊಟ್ಟಂಥದ್ದು. ಜಗತ್ತಲ್ಲಿ ಯಾವ ದೇಶದಲ್ಲೂ ಕೂಡ ಈ ಥರದ್ದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಭಾರತ ಮಾತ್ರ ಮಾಡಿ ತೋರಿಸ್ತದು. ಸವಾಲನ್ನು, ಸಮಸ್ಯೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿ ಇಡೀ ಜನರ ಇಲ್ಲಿಯವರೆಗೆ 18 ತಿಂಗಳ ಕಾಲ ಈ ದೇಶದ ಒಬ್ಬ ವ್ಯಕ್ತಿಗೆ ಉಪವಾಸದಲ್ಲಿರೋಕ್ಕೆ ನೀವು ನೋಡಿ, ಜಗತ್ತಿನ ನೆನೆ ಪತ್ರಿಕೆಗಳು ನೋಡಿ, ಆಫ್ಘಾನಿಸ್ತಾನದಲ್ಲಿ ಉಪವಾಸ ಆಹಾರಕ್ಕೋಸ್ಕರ ಕಿಡ್ನಿ ಮಾರ್ತಾ ಇದ್ದಾರೆ ಅಂತೇಳಿ, ಪಕ್ಕದ ಶ್ರೀಲಂಕಾದಲ್ಲಿ ಏನಾಗಿದೆ ಅಂತೇಳಿ, ಆಫ್ರಿಕಾ ದೇಶಗಳಲ್ಲಿ ಏನಾಗಿದೆ ಅಂತೇಳಿ. ನಾನು ಯಾಕೆ ಈ ಅಂಶ ಹೇಳ್ತಾ ಇದ್ದೀನಿ ಅಂದರೆ, ಇಂಥ ದೊಡ್ಡ ಸಂದಿಗ್ಧದ ಬಹುಶಃ ಜಗತ್ತಿನ ಇತಿಹಾಸದಲ್ಲಿ 100 ವರ್ಷಗಳಿಗೆ ಈ ತರ ಒಮ್ಮೆ ಬರ್ತದೆ. ಮಹೇಶ್ ಸರ್, ಯಾವ ಫೀಲ್ಡ್ ನಿಮಗೆ ಚಾಲೆಂಜ್ ಅನ್ಸುತ್ತೆ ಈಗ ಬಜೆಟ್ ಅಲ್ಲಿ? ಸಹಜವಾಗಿ ಇವತ್ತು ನಾನು ಯಾವ ಫೀಲ್ಡ್ ಅಂತಂತಂದ್ರೆ, ಯಾರು ನಮ್ಮ ರೈತರಿಗೋಸ್ಕರ ನಮ್ಮ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಏನು ನಾವು ಮಾಡಿದ್ವಿ, ಅದರಿಂದ ಅವರಿಗೆ ಏನು ಭದ್ರತೆಯನ್ನು ನಾವು ಕೊಟ್ಟಿದ್ದೀವಿ. ಇವತ್ತು ಮತ್ತಷ್ಟು MSP ಜೊತೆ ಅವ್ರಿಗೇನು ನಾವು ಅವರ ಖರೀದಿ ಶಕ್ತಿಗಳನ್ನು ಜಾಸ್ತಿ ಮಾಡಿದ್ದೀವಿ. ನಾವು ಸ್ವಾಮಿನಾಥನ್ ವರದಿ ಪ್ರಕಾರ ಅವರ ಏನು ಬೆಳೆಗೆ ಬೇಕಾದಂಥ ಅದಕ್ಕೆ ಮೌಲ್ಯ ದುಪ್ಪಟ್ಟು ಸಿಗಬೇಕು ಅಂತೇಳಿ ಮಾಡ್ತಕ್ಕಂಥ ಪರಿಸ್ಥಿತಿ. ಜೊತೆಗೆ ಏನು ಈ ಒಂದು ಕೊರೋನಾದಿಂದ ಬಂದೀಗ ಏನು ಆರ್ಥಿಕ ಚೇತರಿಕೆ ಆಗ್ತಾ ಇದೆ, ನಮ್ಮ ಗುರಿ ಏನಿದೆ 2024 ಒಳಗಡೆ ನಾವು 5 ಟ್ರಿಲಿಯನ್ ಎಕಾನಮಿಯನ್ನು ಆಗಬೇಕು ಅಂತೇಳಿ, ಅದಕ್ಕೋಸ್ಕರ ಒಂದು ಕಡೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ತಮಗೆ ಅನಿಸಿರ್ಬೋದು, ತಮಗೆ ಈಗ ನಾವು ಮೈಕ್ರೋಚಿಪ್ಪಿನ ಇದು ಮಾಡಬೇಕು ಅಂತೇಳಿ ಸೆಮಿಕಂಡಕ್ಟರ್ಸನ್ನು ಮಾಡಬೇಕು ಅಂತ ಹೊರಟಿರ್ತಕ್ಕಂಥದ್ದು ಏನಂದರೆ, ಭಾರತಕ್ಕೆ ಇಡೀ ಜಗತ್ತು ನಿರ್ಭಯ ಆಗುವಂಥ ಸ್ಥಿತಿಗೆ ಭಾರತವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ. ಅದ್ರ ಮುಖಾಂತರ ನಾವೇನು ಆಸೆ ಪಟ್ಟಿದ್ವಿ 5 ಟ್ರಿಲಿಯನ್ ಎಕಾನಮಿನ 2024 ಒಳಗಡೆ ತಲುಪಬೇಕು ಅಂತೇಳಿ. ಅಂದ್ರೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇನ್ನೊಂದು 5 ವರ್ಷ 6 ವರ್ಷ 7 ವರ್ಷಕ್ಕೆ ಭಾರತದಲ್ಲಿ ನಮ್ಮ ಉತ್ಪಾದನಾ ಶಕ್ತಿ ನಾವೇನೆಲ್ಲ ನಿಯೋಜನೆ ಮಾಡ್ತಾ ಇದೀವಿ ನಾವು, ಅದು ಆಯಿಲ್ ಸೆಕ್ಟರ್ಸ್ ಇರ್ಬೋದು, ಅದು ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ಇರ್ಬೋದು, ಅದು ರೈಲ್ವೆಗೆ ಆಗ್ತಾ ಇರ್ತಕ್ಕಂಥದ್ದು ಇರ್ಬೋದು, ಅದು ರಸ್ತೆಗೆ ಆಗ್ತಾ ಇರ್ತಕ್ಕಂಥದ್ದು ಇರ್ಬೋದು, ಏರ್ಪೋರ್ಟ್ಗಳನ್ನ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಭಾರತದ ಅಭಿವೃದ್ಧಿಗೆ ಬೇಕಾದಂಥ ಇದೆಲ್ಲ ಮೂಲಭೂತ ಸೌಕರ್ಯಗಳು ಭವಿಷ್ಯದ ದೃಷ್ಟಿಯಿಂದ ಮಾಡ್ತಾ ಇರೋಂಥ ಕಾಲದಲ್ಲಿ, ಇನ್ನೊಂದು ಕಡೆ ಈ ವರ್ಷ ನೀವು ನಿಜವಾಗ್ಲೂ ಬಹಳ ಇಷ್ಟೆಲ್ಲ ಕೋವಿಡಿನ ಮಧ್ಯದಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಬಹಳ ದೊಡ್ಡ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ, ಇಂಡಸ್ಟ್ರಿಯಲ್ ಸೆಕ್ಟರ್ ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ, ಎಲ್ಲ ಒಂಚೂರು ಸರ್ವಿಸ್ ಸೆಕ್ಟರ್ ನಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿರ್ಬೋದು. ಒಟ್ಟು ಅಂಶಗಳಲ್ಲಿ ಏನ್ ನೋಡಿದಂತ ಸಂದರ್ಭದಲ್ಲಿ ಸರ್ಕಾರನು ಬಹಳ ಒಳ್ಳೆಯ ಆದಂತ ಕ್ರಮಗಳನ್ನ ತೆಗೆದುಕೊಂಡಿದೆ. ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಏನು ಕ್ರಮಗಳಿಗೆ ಶ್ರೀಸಾಮಾನ್ಯನು ಸಹ ಸ್ಪಂದಿಸ್ತಿದ್ದಾನೆ. ಎಷ್ಟು 100 ಸ್ಟಾರ್ಟ್ಅಪ್ಗಳು ಬಂದಿದೆ ಈ ದೇಶದಲ್ಲಿ. ಒಂದು ಮಾಸ್ಕ್ ಇರಲಿಲ್ಲ, ಒಂದು PPT ಕಿಟ್ ಇರಲಿಲ್ಲ, ಒಂದು ವೆಂಟಿಲೇಟರ್ಸ್ ಇಲ್ದಿದ್ದಾಗ ನಮ್ಮ ದೇಶದ ವಿಜ್ಞಾನಿಗಳು ಆ ಸ್ಪಂದನೆ ನಮ್ಮ ಜನಸಾಮಾನ್ಯರಿಗೆ ಸಹಾಯ ಆಗಬೇಕು. ಈಗ ಅಂತಹ ಬಡ್ಜೆಟ್ ಬೇಕು, ಆ ನಿರೀಕ್ಷೆಯಲ್ಲಿ ಇಡೀ ದೇಶದ ಜನ. ಜೆಂಟಲ್ಮೆನ್, ಅಲ್ಲಿ ಕಮ್ ಬ್ಯಾಕ್ ಟಿವಿ 4 ಜನ ಜೊತೆ ಮಾತಾಡ್ತೀನಿ, ಮತ್ತೊಂದು ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ನಮೋ ಲೆಕ್ಕ ಕೌಂಟ್ ಡೌನ್ ಸ್ಟಾರ್ಸ್. ಇನ್ನು 20 ನಿಮಿಷ 55 ಸೆಕೆಂಡ್ಗಳು ಮಾತ್ರ ಬಾಕಿ ಇದೆ. ನಿಮ್ಮ ನ್ಯೂಸ್ 18 ಕನ್ನಡ ದೇಶದ ಅತಿ ದೊಡ್ಡ ನೆಟ್ವರ್ಕಲ್ಲಿ ಕಂಪ್ಲೀಟ್ ಕವರೇಜ್ ನಿಮ್ಮ ಮುಂದೆ ಇಡ್ತಾ ಇದ್ವಿ. ನಮ್ಮ ಜೊತೆ ಪ್ರೊಫೆಸರ್ VB ಅಣ್ಣಿಗೇರಿ ಅವರಿದ್ದಾರೆ, PR ರಮೇಶ್ ಕಾಂಗ್ರೆಸ್ನ ವಕ್ತಾರಿದ್ದಾರೆ, ಮಹೇಶ್ ಅವರು BJP ವಕ್ತಾರಿದ್ದಾರೆ, ನಾಗರಾಜ್ ಆಚಾರ್ ಚಾರ್ಟೆಡ್ ಅಕೌಂಟೆಂಟ್ ಕೂಡ ಜಾಯ್ನ್ ಆಗಿದ್ದಾರೆ. ಅಣ್ಣಿಗೇರಿ ಸರ್, ಕೊರತೆಯ ಬಜೆಟ್ ಅನ್ನು ನೀಗಿಸೋದು ಹೇಗೆ? ಇಂಥ ಕಡೆ ಫೋಕಸ್ ಮಾಡಿದ್ರೆ ಸರ್ಕಾರ ಆ ಕಡೆ ಮುಂದಿನ ದಿನಗಳಲ್ಲಾದರೂ ಗಮನ ಹರಿಸ್ಬೋದು ಅಂತ ಏನಾದರೂ ನಿಮ್ಮ ಕಡೆಯಿಂದ ಒಂದು ಮಾಹಿತಿ ಶೇರ್ ಮಾಡ್ಬೋದಾ? ಹರೀಶ್ ಅವ್ರೆ, ಈಗ ಪಬ್ಲಿಕ್ ಎಕನಾಮಿಕ್ಸ್ ನಲ್ಲಿ, ಪಬ್ಲಿಕ್ ಫೈನಾನ್ಸ್ ನಲ್ಲಿ ಅದು ಥಿಯರಿ ಏನ್ ಹೇಳುತ್ತೆ ಅಂದ್ರೆ, ಕೆಲವೊಂದ್ ಸಾರಿ, ಹಲವಾರು ಸಾರಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿಶ್ವದಲ್ಲಿ ಎಲ್ಲಾ ಕಡೆನೂ ಸರ್ಕಾರಗಳು ಬೇಕು ಅಂತಲೇ ಕೊರತೆ ಬಜೆಟ್ ಅನ್ನ ಮಾಡ್ತವೆ. ಯಾಕಂದ್ರೆ ಕೊರತೆ ಬಜೆಟ್ ಈಸ್ ಅನ್ ಇಂಡಿಕೇಟರ್ ಆಫ್ ಡೆವಲಪ್ಮೆಂಟ್. ಸೊ ಕೊರತೆ ಬಜೆಟ್ ಇದೆ ಅಂತ ನಾವು ದುಃಖ ಪಡೋ ಕಾರಣ ಇಲ್ಲ. ಕೊರತೆ ಬಜೆಟ್ ಅನ್ನು ಬೇಕಂತಲೇ ಸರ್ಕಾರಗಳು ಮಾಡ್ತವೆ. ಯಾಕಂದ್ರೆ ಕೊರತೆ ಬಜೆಟ್ ಆದಾಗ ಮಾತ್ರ ನಾವು ಹೆಚ್ಚಿನ ದುಡ್ಡನ್ನ ಎಕಾನಮಿಯಲ್ಲಿ ಇಂಜೆಕ್ಟ್ ಮಾಡಬಹುದು. ಹೆಚ್ಚಿನ ದುಡ್ಡನ್ನ ಇಂಜೆಕ್ಟ್ ಮಾಡಿದಾಗ ಮಾತ್ರ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಬೆಳುತ್ತೆ. ಎಂಪ್ಲಾಯ್ಮೆಂಟ್ ಬೆಳೆದಾಗ ಮ್ಯಾಕ್ರೋ ಡಿಮಾಂಡ್ ಹೆಚ್ಚಿಗೆ ಆಗುತ್ತೆ. ಮ್ಯಾಕ್ರೋ ಡಿಮಾಂಡ್ ಹೆಚ್ಚಿಗೆ ಆದಾಗ ಪ್ರಾಫಿಟ್ಸ್ ಗಳು ಹೆಚ್ಚಿಗೆ ಆಗುತ್ತವೆ, ಮತ್ತೆ ಪ್ರಾಫಿಟ್ ಹೆಚ್ಚಿಗೆ ಆದಾಗ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಕೊರತೆ ಬಜೆಟ್ ಅದನ್ನು ಒಂದು ನೆಗೆಟಿವ್ ಪಾಯಿಂಟ್ ಅಂತ ತಿಳ್ಕೋಬಾರ್ದು. ಆ ದೇಶದ ಆರ್ಥಿಕ ಸ್ಥಿತಿಗತಿಗೆ ಅನುಗುಣವಾಗಿ ಸರ್ಕಾರಗಳು ಕೊರತೆ ಬಜೆಟ್ ಬೇಕಂದ್ರೆ ಬೇಕಂತಲೇ ಕೊರತೆ ಬಜೆಟ್ ಮಾಡ್ತಿರ್ತವೆ. ಆ ದೃಷ್ಟಿಕೋನದಿಂದ ಅದನ್ನ ನೋಡ್ಬೇಕು ಅಂತ ನಾನು ಹೇಳ್ತೇನೆ. ಇನ್ನೊಂದು ವಿಷಯ ಅಂದ್ರೆ, ಈ ಬಜೆಟ್ ನ ವಿಷಯದಲ್ಲಿ
5 ರಾಜ್ಯಗಳಲ್ಲಿ ಚುನಾವಣೆಗಳು ಬರ್ತಾ ಇವೆ. ಹೌದು. ಸೊ ಈ ಚುನಾವಣೆಗಳಲ್ಲಿನ ಇಂಪ್ಯಾಕ್ಟ್ ಕೂಡ ಈ ಬಜೆಟ್ ಮೇಲೆ ಆಗುತ್ತೆ. ಯಾಕಂದ್ರೆ ಈ ಕಾಮನ್ ಮ್ಯಾನ್ ಗೆ ಏನಾದ್ರೂ ಗುಡೀಸ್ ಸಿಗಬಹುದು ಅಂತ ನಂದೊಂದು ನಿರೀಕ್ಷೆ. ಹರೀಶ್ ಅವರು, ಅದೇ ತರ ಎಕ್ಸ್ಪೆಕ್ಟೇಷನ್ ದೇಶದಲ್ಲಿ. ಹಲೋ, ಹಾ ಸರ್, ಕೇಳಿಸ್ತಾ ಇದೆ. ಅದೇ ಚುನಾವಣೆ ಬಂದಿದೆ ಅಲ್ಲ 5 ರಾಜ್ಯಗಳಲ್ಲಿ, ಮತ್ತೆ ಏನಾದ್ರೂ ಕನ್ಸೆಷನ್, ಸ್ಟಾಪ್ಸ್, ಗುಡೀಸು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮಧ್ಯಮ ವರ್ಗದವರು ಮತ್ತೆ ಕೆಳ ಮಧ್ಯಮ ವರ್ಗದವರು. ಆ ರೀತಿ ನಮ್ಮ ವಿತ್ತ ಸಚಿವರು ಜಾಣ್ಮೆಯಿಂದ ಯಾವ ರೀತಿ ಬಜೆಟ್ ಅನ್ನ ಮಾಡ್ತಾರೆ ಅನ್ನೋದೇ ಒಂದು ಕುತೂಹಲ ಈ ಅವರ್ನಲ್ಲಿ. ವೆರಿ ಟ್ರೂ, ವೆರಿ ಟ್ರೂ. ಥ್ಯಾಂಕ್ ಯು ಪ್ರೊಫೆಸರ್ ಅಣಿಗೇರಿ ಸರ್, ನ್ಯೂಸ್ 18 ಜೊತೆ ಜಾಯ್ನ್ ಆಗಿದ್ದಕ್ಕೆ. ಬಜೆಟ್ ಮಂಡನೆಯ ನಂತರದಲ್ಲಿ ವಿಲ್ ಕಮ್ ಬ್ಯಾಕ್ ಟು ಯು ಸರ್, ನಿಮ್ಮ ಜೊತೆ ವಾಪಸ್ ಬರ್ತೀವಿ ನಾವು. ಚಾರ್ಟರ್ಡ್ ಅಕೌಂಟೆಂಟ್ ಶ್ರೀ ನಾಗರಾಜ್ ಆಚಾರ್ ಸರ್, ಕ್ಷಣಗಣನೆ ಇನ್ನೇನು ಒಂದು 16 ನಿಮಿಷ 17 ನಿಮಿಷ ಮಾತ್ರ ಬಾಕಿ ಇದೆ. ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಇದರ ನಡುವೆ ಒಂದು ಚಾಲೆಂಜ್ ಅಫ್ಕೋರ್ಸ್ ಇದ್ದೇ ಇದೆ, ಇಲ್ಲ ಅಂತಲ್ಲ, ಎಲ್ಲರನ್ನೂ ಮೆಚ್ಚೋಕ್ಕಾಗಲ್ಲ. ನೀವು ಆಗಲೇ ಮೆನ್ಷನ್ ಮಾಡ್ತಿದ್ರಿ, ಜಗದೊಡೆಯನ್ನ ಮೆಚ್ಚಿಸ್ಬೋದು, ಜನರು ಮೆಚ್ಚೋದು ಭಾಳ ಕಷ್ಟ ಅಂತ. ಬಟ್ ಸ್ಟಿಲ್ ಆನ್ ಪ್ರಯಾರಿಟಿನಲ್ಲಿ 3-4 ವಿಷಯ ಅದನ್ನು ಮಾಡಿದರೆ ಆದಾಯವನ್ನು ಹೆಚ್ಚಿಸ್ಕೊಳ್ಬಹುದು ಅನ್ನೋದಕ್ಕೆ ನಿಮ್ಮ ಟಿಪ್ ಏನು ಸರ್? ನಾಗರಾಜ್ ಸರ್. ಮತ್ತೆ ಕನೆಕ್ಟ್ ಆಗಿಲ್ಲ, ಮತ್ತೆ ರೀಕನೆಕ್ಟ್ ಮಾಡಿ ಮಾತಾಡ್ಸೋಣ. ರಮೇಶ್ ಸರ್ ಕಾಂಗ್ರೆಸ್ನಿಂದ, ಅಫ್ಕೋರ್ಸ್ ಇಷ್ಟು ವರ್ಷದ ಬಡ್ಜೆಟಲ್ಲಿ ರಾಜಕಾರಣ ಒಂದು ಸ್ವಲ್ಪ ಹೊತ್ತು ಮರ್ತ್ಬೋಣ ರಮೇಶ್ ಸರ್. ಆಯಿತು, NDA ಕಾಲದಲ್ಲಿ ಇದ್ದಾಗ ಒಂದು, UPA ಕಾಲದಲ್ಲಿ ಇದ್ದಾಗ ಇನ್ನೊಂದು ಅಂತ. ಬಟ್ ಈ 2-3 ವರ್ಷ, ಕಳೆದ 3 ವರ್ಷ ಇಡೀ ಜಾಗತಿಕ ಮಟ್ಟದಲ್ಲಿ ಎಲ್ಲರಿಗೂ ಕಾಟ ಕೊಟ್ಬಿಟ್ಟಿದೆ. ಅದರ ನಡುವೆ ಚಾಲೆಂಜ್ಗಳಲ್ಲಿ ಇಲ್ಲಪ್ಪ ಇವಾಗ ಇದು ಮಾಡಲಿ ಇವರು, ಮಾಡಿ ತೋರಿಸ್ಲಿ ಇವರು ಅಂತ ನಿಮ್ಗೇನು ಅನಿಸುತ್ತೆ ಸರ್? ನನಗೆ ಪೂರ್ತಿ ಮಾತಾಡೋಕ್ಕೆ ಅವಕಾಶ ಕೊಡಬೇಕು. ನಾನು ಅರ್ಧದಲ್ಲೇ ಮಾತಾಡೋದಕ್ಕೆ ನಿಮಗೆ ಇಮಿಡಿಯೇಟ್ ಡಿಸ್ಟರ್ಬ್ ಮಾಡ್ತೀರಾ. ರಾಜಕಾರಣಕ್ಕೆ ಹೋಗೋದು ಬೇಡ ಅಂತ. ರಾಜಕಾರಣ ನಾನು ಮಾಡ್ತಾ ಇಲ್ಲ, ಜನಗಳ ವಿಷಯವನ್ನ ಮಾತಾಡ್ತಾ ಇದ್ದೀನಿ ನಾನು, ರಾಜಕಾರಣ ಅಲ್ಲ. ಜನ ಏನ್ ಮಾತನಾಡ್ತಾ ಇದ್ದಾರೆ ನಾನು ಮಾತನಾಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನಮ್ಮ ಡಾಲರು ಏನು 2014ರಲ್ಲಿ 57 ರೂಪಾಯಿ ಇತ್ತು, ಅದನ್ನು ಮತ್ತೆ ಇವತ್ತೇನು 75 ಇದೆ, ಅದನ್ನು ತರ್ತಕ್ಕಂಥದ್ದಕ್ಕೆ ಒತ್ತನ್ನು ಕೊಡಬೇಕು, ನಾನು ವಿನಂತಿ ಮಾಡ್ತೀನಿ. ಮತ್ತು ನಮ್ಮ 15,000 ಕೈಗಾರಿಕೆಗಳು ಮತ್ತು ಉದ್ಯಮಿಗಳು ವಿದೇಶಕ್ಕೆ ಹೋಗಿದ್ದಾರೆ, ಇಂಡಿಯಾ ಬಿಟ್ಟು. ಇಲ್ಲಿ ಸರಿಯಾದ ನೀತಿಗಳಿಲ್ಲ ಅಂತ 12,000 ಆತ್ಮಹತ್ಯೆ ಮಾಡಿಕೊಂಡಿದೆ ಉದ್ಯಮಿಗಳು. ರೈತರ ಆತ್ಮಹತ್ಯೆ ಸಿಕ್ಕಾಪಟ್ಟೆ ಆಗಿದೆ. ಇವತ್ತು ಆಟೋಮೊಬೈಲ್ ಇಂಡಸ್ಟ್ರೀಸ್ ಎಲ್ಲ ಆಚೆ ಹೋಗ್ತಾ ಇದೆ, ಅದು ನಿಲ್ಲಿಸ್ತಕ್ಕಂಥದ್ದು. ಅದರಿಂದ 64,000ರಿಂದ 65,000 ಉದ್ಯೋಗ ಕಳ್ಕೊಂಡಿರ್ತಕ್ಕಂಥದ್ದಾಗಿದೆ. ಮತ್ತು ಪರ್ ಕ್ಯಾಪಿಟ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಬಾಂಗ್ಲಾದೇಶನ ಮೀರಿಸ್ತಕ್ಕಂಥ ರೀತಿಯಲ್ಲಿ ನಮ್ಮ ಪರ್ ಕ್ಯಾಪಿಟ ಅದರ ಕೆಳಗಡೆ ಬರ್ತಾ ಇದೆ. ಅವ್ರಿಗೆ ಮೀರಿಸೋವಂಥದ್ದು ಪಾಕಿಸ್ತಾನ ಮೀರಿಸೋವಂಥ, ಇದನ್ನ ನಾನು ಕಾಂಪಿಟೇಷನ್ ಮಾಡೋದಲ್ಲ. ನಮ್ಮ ಕಾಂಪಿಟೇಷನ್ ಅಮೇರಿಕಾ ಇರಬೇಕು, ಯುರೋಪಿಯನ್ ಕಂಟ್ರೀಸ್ ಇರಬೇಕು. ಹಾಗಾಗಿ ಇವತ್ತು RBI ಇಂದ 1,75,000 ರಿಸರ್ವ್ ಫಂಡ್ಸ್ ತಗೊಳ್ರಿ, ಇಂಥವೆಲ್ಲ ಸ್ಟಾಪ್ ಮಾಡಬೇಕು ನೀವು. ಮತ್ತು ನೀವು ಇವತ್ತು ನಮ್ಮ ವಿತ್ತ ಮಂತ್ರಿ ಅವರ ಯಜಮಾನರು ಅಂದರೆ ಅವರ ಹಸ್ಬೆಂಡ್ ಅವರು ಸೀತಾರಾಮ್ ಅವರ ಬಗ್ಗೆ ಈ ಬಡ್ಜೆಟ್ ಬಗ್ಗೆ ಅವ್ರ ಹತ್ರ ತಿಳ್ಕೊಬೇಕು ನೀವು. ಯಾಕಂದ್ರೆ ಜನಗಳ ಹತ್ರ ಕೇಳ್ತಾ ಇದ್ದೀರಿ, ವೆರಿ ಗುಡ್. ಅವ್ರ ಸ್ವಂತ ಯಜಮಾನ್ರ ಹತ್ರ ತಿಳ್ಕೊಳ್ಳೋ ಅಂತ ಕೆಲಸ ಮಾಡಿ. ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ನಮ್ಮ ಆರ್ಥಿಕ ತಜ್ಞರಿದ್ದಾರೆ, ಅವರು ರಾಜ್ಯಸಭಾ ಮೆಂಬರ್ ಇದ್ದಾರೆ, ಅವ್ರ ಹತ್ರ ನೀವು ತಿಳ್ಕೋಬೇಕು. ಈ 7 ವರ್ಷಗಳದ್ದು ಏನು ಹೇಳ್ತಾರೆ ಅವರು, 60 ವರ್ಷಗಳ ಬೆಳೆದಂಥ ತೋಟ ಇವತ್ತು ನಾನೇ ನುಗ್ಗಿದೆ ಈ ತೋಟಕ್ಕೆ, ಈ ದೇಶದಲ್ಲಿ ಆರ್ಥಿಕತೆ ಅದ್ರ ಮೇಲೆ. ಇವತ್ತು ಎಲೆಕ್ಷನ್ ಬಡ್ಜೆಟ್ ಇರೋದಕ್ಕೋಸ್ಕರ ಎಲೆಕ್ಷನ್ ಬಡ್ಜೆಟ್ ಮಾಡಬೇಡಿ ದಯವಿಟ್ಟು. ಲಾಂಗ್ ಟರ್ಮು ಇಟ್ಕೊಂಡು ನೀವು ಈ ದೇಶದನ್ನ ನಡೆಸೋ ರೀತಿಯಲ್ಲಿ ಉತ್ತಮ ಬಡ್ಜೆಟ್ನ ಕೊಡುವಂಥದ್ದಕ್ಕೆ ನೀವು ಅನುವಾಗಬೇಕು. ಎಲೆಕ್ಷನ್ಗೋಸ್ಕರ, ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಜನಗಳನ್ನ ಬರೀ ಆಕರ್ಷಣೆ ಮಾಡೋ ರೀತಿಯಲ್ಲಿ ಇಂಥದನ್ನ ಮಾತ್ರ ಬಿಡ್ಬಿಡಿ. ಇದಕ್ಕೆ ನೀವು ಸರಿಯಾದಂಥ ರೀತಿಯಲ್ಲಿ ಯೋಜನಾ ಮಾಡಿ ಲಾಂಗ್ ಟರ್ಮ್ ಇಟ್ಕೋಬೇಕು. ನಮ್ಮ ದೇಶ ಇನ್ನೂ 1000 ವರ್ಷ ಇರುವಂಥ ರೀತಿಯಲ್ಲಿ ಇಟ್ಕೊಳ್ಳಿ. ನಿಮ್ಮ ತಾತ್ಕಾಲಿಕಗೋಸ್ಕರ ನಮ್ಮ ದೇಶನ ಉಪಯೋಗಿಸ್ಬೇಡಿ ಅಂತ ನಾನು ವಿನಂತಿ ಮಾಡ್ತೇನೆ. ಒಳ್ಳೆ ಸಲಹೆ ಕೊಟ್ರಿ ಸರ್. ನಾಗರಾಜ್ ಆಚಾರ್ ಅವರು ನಮ್ಮ ಜೊತೆ ಈಗ ಮತ್ತೆ ರೀಜಾಯ್ನ್ ಆಗಿದ್ದಾರೆ. ಸರ್, ಬಿಫೋರ್ ಬಜೆಟ್ ಮಂಡನೆ ಮಾಡೋಕ್ಕೆ ಮುಂಚೆ ನಾನು ನಿಮ್ಮನ್ನು ಆಗಲೇ ಪ್ರಶ್ನೆ ಮಾಡಿದ್ದೆ. ನಿಜ, ಏನೋ ಈ ಚಾಲೆಂಜಸ್ಗಳೆಲ್ಲ ಇಟ್ಕೊಂಡು ಆನ್ ಪ್ರಯಾರಿಟಿನಲ್ಲಿ ಒಂದಷ್ಟು ಅಡ್ರೆಸ್ ಮಾಡಲೇಬೇಕು ಅಂತ. ಸರ್ಕಾರಕ್ಕೆ ಆದಾಯ ಅಂದರೆ ಕಂದಾಯ ಮತ್ತು ತೆರಿಗೆ ಆದಾಯಗಳೇ ಹೆಚ್ಚು. ಇದನ್ನು ಜಾಸ್ತಿ ಮಾಡ್ಕೋಬೇಕು, ಖರ್ಚು ಕಡಿಮೆ ಮಾಡಬೇಕು, ಏನಾಗಬೇಕು, ಏನು ಮಾಡಬೇಕು ಸರ್? ಹರೀಶ್, ಬಹುಶಃ ಇದೊಂದು ಬಹಳ ಉತ್ತಮವಾದ ಪ್ರಶ್ನೆ. ಇಲ್ಲಿ ತಾವು ಗಮನಿಸಿರಬಹುದು, ಕಾಗದ ರಹಿತ ಬಜೆಟ್ ಬಗ್ಗೆ ನಾವು 2ನೇ ಬಾರಿ ನಮ್ಮ ವಿತ್ತ ಸಚಿವರು ಮಂಡಿಸ್ಲಿಕ್ಕಿದ್ದಾರೆ. ಈ ಕಾಗದ ರಹಿತ ಬಜೆಟ್ ನಲ್ಲಿ ಮುಖ್ಯವಾಗಿ ಏನಾಗಿದೆ ಅಂದ್ರೆ
ಇಲ್ಲಿ ಕಾಗದರಹಿತ ಬಜೆಟ್ ಅನ್ನೋದು ಒಂದು ಇಂಡಿಕೇಶನ್ ಏನಂದ್ರೆ ನಮ್ಮಲ್ಲಿ ಹಿಂದಿನಿಂದಲೂ ಒಂದು ಕೊರತೆ ಇತ್ತು, ಒಂದು ಯೋಚನೆ ಇತ್ತು. ಏನು ಅಂದ್ರೆ ಎಷ್ಟೋ ಜನ ಟ್ಯಾಕ್ಸ್ ಸೋರಿಕೆ ಆಗ್ತಾ ಇದೆ, ತೆರಿಗೆ ಸೋರಿಕೆ ಆಗ್ತಾ ಇದೆ ಅನ್ನುವಂಥದ್ದು. ಕಳೆದ 1 ವರ್ಷಗಳಲ್ಲಿ ನಾವು ಗಮನಿಸಿದ್ರೆ ಹಲವಾರು ತಂತ್ರಜ್ಞಾನವನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಟ್ಯಾಕ್ಸ್ ನೆಟ್ ಅನ್ನ ಹೆಚ್ಚಾಗಿ ಇವತ್ತು AIS ಅಂತ ಆನ್ಯುವಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಏನಿದೆ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ನಲ್ಲಿ ತಮ್ಮ ಸಂಪೂರ್ಣ ಮಾಹಿತಿ, ಎಲ್ಲಿ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀವಿ ಅಥವಾ ಶೇರ್ ಟ್ರಾನ್ಸಾಕ್ಷನ್ ಗಳಲ್ಲಾಗ್ಲಿ, ಬ್ಯಾಂಕ್ ನಲ್ಲಿ ಕ್ಯಾಶ್ ವಹಿವಾಟುಗಳಲ್ಲಾಗ್ಲಿ, ಪ್ರತಿಯೊಂದು ವಿಭಾಗದಲ್ಲೂ ಅಂತ ಕ್ಯಾಪ್ಚರ್ ಮಾಡುವಂತ ಒಂದು ಉತ್ತಮವಾದ ಒಂದು ಟೆಕ್ನಾಲಜಿಯನ್ನ ಅತಿ ಪರಿಣಾಮಕಾರಿಯಾಗಿ ಬಳಸ್ತಾ ಇರುವಂತಹ ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗ್ಲಿ, GST ಡಿಪಾರ್ಟ್ಮೆಂಟ್ ಆಗ್ಲಿ, ಎಲ್ಲವೂ ಟ್ಯಾಕ್ಸ್ ವೈಡ್ ಆಗಿ ಕವರ್ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಟ್ಯಾಕ್ಸ್ ನತ್ತ ಬರ್ತಾ ಇದ್ದಾರೆ, ಟ್ಯಾಕ್ಸ್ ಕಟ್ಟುವಂತ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಕೂಡ ತಾವು ಗಮನಿಸಿರ್ಬೋದು, ಕಳೆದ 1 ವರ್ಷ, ಒಂದು 5-6 ತಿಂಗಳಲ್ಲಿ ನಮ್ಮ GST ಕಲೆಕ್ಷನ್ ಗಳಲ್ಲಾಗ್ಲಿ ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿರೋ ರೀತಿಯಲ್ಲಾಗ್ಲಿ, ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್ ಆಗುವಂತ ರೀತಿಯಲ್ಲಾಗ್ಲಿ ಅತಿ ಹೆಚ್ಚಿನ ಬೆಳವಣಿಗೆ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಸಾಮಾನ್ಯ ಜನರಿಗೆ ಕೂಡ ನಾವಲ್ಲಿ ಟ್ಯಾಕ್ಸ್ ರೇಟ್ ಅನ್ನ ಕಡಿಮೆ ಮಾಡುವಂತದ್ದಾಗ್ಲಿ, ಟ್ಯಾಕ್ಸ್ ಪರ್ಸೆಂಟೇಜ್ ನ ಕಡಿಮೆ ಮಾಡಿದಾಗ್ಲಿ ಮಾಡಿದ್ರೂ ಕೂಡ ಕಲೆಕ್ಷನ್ ಅಲ್ಲಿ ಹೆಚ್ಚಿನ ಪರಿಣಾಮ ಆಗ್ಲಿಕ್ಕಿಲ್ಲ. ಸೊ ಈ ಒಂದು ವಿಚಾರದಲ್ಲಿ ನಾನು ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಕಲೆಕ್ಷನ್ ಗಳು ಜಾಸ್ತಿ ಆಗ್ತಾ ಇದೆ, ಟ್ಯಾಕ್ಸ್ ನೆಟ್ ಗಳು ಜಾಸ್ತಿ ಆಗ್ತಾ ಇದೆ. ತಂತ್ರಜ್ಞಾನವನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಎಲ್ಲರನ್ನೂ ಕೂಡ, ನಮ್ಮಲ್ಲಿ ಇವತ್ತು ಭಾರತ ದೇಶದಲ್ಲಿ ಪರ್ಸೆಂಟೇಜ್ ಆಫ್ ಟ್ಯಾಕ್ಸ್ ಪೇಯರ್ಸ್ ಎಷ್ಟು ಕಡಿಮೆ ಇದ್ದಾರೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಆಟೋಮ್ಯಾಟಿಕ್ ಆಗಿ ಟ್ಯಾಕ್ಸ್ ನೆಟ್ಗೆ ಬರುವಂತ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ. ಇದೊಂದು ಬಹುಶಃ ಸ್ಫೂರ್ತಿಯ ವಿಚಾರ. ಇಲ್ಲಿ ಹೆಚ್ಚಿನ ರೀತಿಯ ಕಲೆಕ್ಷನ್ ಆಗುವಂತದ್ದು, ಬಜೆಟ್ಗೂ ಕೂಡ ಅದೇ ರೀತಿಯ ಒಂದು ಹೆಚ್ಚಿನ ಪ್ಲಾನಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ದೇಶದ ಬೆಳವಣಿಗೆಯಲ್ಲಿ ಬಹುಶಃ ಒಂದು ಆರ್ಥಿಕವಾಗಿ ಹಿಂದುಳಿದಂತವರನ್ನ ಮೇಲೆತ್ತಲು ಕೂಡ ಹಲವಾರು ಯೋಜನೆಗಳನ್ನ ಕೈಗೊಳ್ಳಲು ಟ್ಯಾಕ್ಸ್ ಕಲೆಕ್ಷನ್ ಕೂಡ ಸಾಕ್ಷಿಯಾಗ್ಲಿಕ್ಕಿದೆ ಅನ್ನುವಂಥದ್ದು ನಮ್ಮ ಯೋಚನೆ. ಸೊ ಆ ನಿಟ್ಟಿನಲ್ಲಿ ಈ ಬಜೆಟ್ ಹೆಚ್ಚಿನ ಬೆಳಕನ್ನ ನೀಡ್ಲಿಕ್ಕಿದೆ ಅನ್ನುವಂಥದ್ದು ಕೂಡ ಯೋಚನೆ. ಹರೀಶ್, GDP ಬ್ಯಾಲೆನ್ಸ್ ಮಾಡೋದಕ್ಕೆ ಹೊಸ ತೆರಿಗೆ ಹೇರ್ಬಿಡ್ತಾರೆ, ಮತ್ತದು ಜನಸಾಮಾನ್ಯರಿಗೆ ಎಫೆಕ್ಟ್ ಆಗುತ್ತೆ. ಇಲ್ಲ ಹೆಚ್ಚು ಬೊಕ್ಕಸ ತುಂಬಬೇಕು ಅಂದರೆ ಮತ್ತೆ ಸಾಲವನ್ನು ವಿಸ್ತರಣೆ ಮಾಡಬೇಕು, ಅದು ಕೂಡ ಇದೆ. ಒಂದು ಕಡೆ ವಿತ್ತೀಯ ಕೊರತೆಯನ್ನು ನೀಗಿಸಬೇಕು, ಇನ್ನೊಂದು ಕಡೆ ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಹೇಗೆ ಹರೀಶ್, ನಾನು ಆವಾಗಲೇ ಹೇಳಿದೆ, ನಾವು ಬೆಳೆಯುತ್ತಿರುವ ಒಂದು ದೇಶ, ಬಹುಶಃ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚಿನ 2ನೇ ಸ್ಥಾನವನ್ನು ಹೊಂದಿರುವಂತಹ ದೇಶ. ಸೊ ಇಲ್ಲಿ ಹಲವಾರು ಚಾಲೆಂಜಸ್ ಗಳಿದೆ. ಇಂಥ ಒಂದು ಸಂದರ್ಭದಲ್ಲಿ ಬಹುಶಃ ಬಡತನವನ್ನ ಕೂಡ ತಲೆಯಲ್ಲಿ ಇಟ್ಟುಕೊಂಡು ನಿರ್ಧಾರ ಮಾಡುವಂತದ್ದು, ಇದು ಶಾರ್ಟ್ ಟರ್ಮ್ ಅರೆಕಾಲಿಕ ಮತ್ತು ದೀರ್ಘಕಾಲಿಕ ಯೋಜನೆಗಳನ್ನು ಇಟ್ಟುವಂತ ಮಾಡುವಂತದ್ದು. ಒಂದು ಬಜೆಟ್ ನಲ್ಲಿ ಬಹುಶಃ ನಾವು ಮುಂದಿನ ವರ್ಷದಲ್ಲಿ ಎಲ್ಲ ಚಿತ್ರಣವನ್ನ ಬದಲಿಸ್ತೀನಿ ಅನ್ನುವಂತ ಒಂದು ಯೋಚನೆ ಇದ್ರೆ ಅದನ್ನ ನಾವು ಬಿಟ್ಟು ಬಿಡ್ಬೇಕಾಗತ್ತೆ. ಲಾಂಗ್ ಟರ್ಮ್ ಯೋಚನೆ ಮಾಡುದು ಸರ್, ಲಾಂಗ್ ಟರ್ಮ್ ಯೋಚನೆ ಮಾಡೋದು, ಪ್ರತಿ ವರ್ಷನೂ ಇದೇ ಆಗ್ಬಾರ್ದಲ್ಲ ಅಂತ ಯೋಚನೆಯನ್ನ ತಲೆಯಲ್ಲಿ ಇಟ್ಟುಕೊಳ್ಳುವಂತ ಕೆಲವೊಂದು ನಿರ್ಧಾರಗಳನ್ನ ಬಹುಶಃ ಇಂದಿನಿಂದಲೇ ತೆಗೆದುಕೊಳ್ಳುವಂತ ನಿರ್ಧಾರಗಳನ್ನ ಕೂಡ ಅರ್ಥ ಸಚಿವರು ಕೂಡ ಈ ಒಂದು ಬುನಾದಿ ಮಾಡ್ಲಿಕ್ಕೆ ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಬೇಕಾಗತ್ತೆ. ಇಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗ್ತಾ ಇರುವಂತದ್ದು ಕೂಡ ಒಂದು ಪಾಸಿಟಿವ್ ವೈಬ್ರೇಷನ್ ಆಗಿ ಮೂಡ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಬಹುಶಃ GST ಕೂಡ ಇತ್ತೀಚಿನ ದಿನಗಳಲ್ಲಿ ಆಗುವಂತ ಕಲೆಕ್ಷನ್, ಬಹುಶಃ ಕೋವಿಡ್ ಅಂತ ಸಂದರ್ಭದಲ್ಲಿ ಬಿಸ್ನೆಸ್ ಗಳು ಬಹಳ ನೊಂದಿರುವಂತ ಒಂದು ಸಂದರ್ಭದಲ್ಲಿ ಹೋಟೆಲ್ ಇಂಡಸ್ಟ್ರಿಗಳಾಗ್ಲಿ ಅನೇಕ ಇಂಡಸ್ಟ್ರಿಗಳು ಬಹುಶಃ ಇವತ್ತು ತತ್ತರಿಸ್ತಾ ಇದೆ. ಅಂತ ಸಂದರ್ಭದಲ್ಲೂ ಕೂಡ GST ಕಲೆಕ್ಷನ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ, ಒಂದು ಸಲ ಈ ಕೋವಿಡ್ ನ ಪರಿಣಾಮ ಕಡಿಮೆಯಾಗಿ ಬಿಸ್ನೆಸ್ ಅನ್ನುವಂಥದ್ದು ಒಂದು ಹಂತಕ್ಕೆ ಬಂದಾಗ ಬಹುಶಃ ನಮ್ಮ GST ಇನ್ನಷ್ಟು ಹೆಚ್ಚಿನ ಕಲೆಕ್ಷನ್ ಆಗುತ್ತೆ. ಇವತ್ತು ನಾನು ಒಂದು ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಜೆಟ್ ನಲ್ಲಿ ಮುಂಚೆ ಏನಾಗ್ತಾ ಇತ್ತು ಅಂದ್ರೆ, ಸ್ಟೇಟ್ ವಿಚಾರಕ್ಕೆ ಬಂದಾಗ ಸ್ಟೇಟ್ ನಲ್ಲಿ ಹಲವಾರು ಕಲೆಕ್ಷನ್ಸ್ ಗಳಾಗ್ತಾ ಇತ್ತು. ಇವತ್ತು GST ರೇಟ್ ಗಳಾಗ್ಲಿ ಯಾವುದೇ ಆಗ್ಲಿ ನಮ್ಮ ಬಜೆಟ್ ನಲ್ಲಿ ಬರೋದಿಲ್ಲ. ಅದನ್ನ GST ಕೌನ್ಸಿಲ್ ಅಂತ ಇರೋದ್ರಿಂದ ಇಲ್ಲಿಂದ ರೆಕಮೆಂಡೇಶನ್ ಹೋಗುತ್ತೆ. GST ಕೌನ್ಸಿಲ್ ಅಂತಿಮವಾಗಿ ಟ್ಯಾಕ್ಸ್ ಅನ್ನ ಡಿಸೈಡ್ ಮಾಡುತ್ತೆ. ಅದು ಎಲ್ಲ ರಾಜ್ಯಗಳು ಪ್ರತಿನಿಧಿಸುವಂತ ಒಂದು ತಂಡ. ಹಾಗಾಗಿ ಏನಾಗುತ್ತೆ ಅಂದ್ರೆ, ಬಜೆಟ್ ನಲ್ಲಿ GST ನ ಹೊರತುಪಡಿಸಿ ಕೆಲವೊಂದು ನಿರ್ಧಾರಗಳನ್ನು ಮುಖ್ಯವಾಗಿ ತೆಗೆದುಕೊಳ್ಳಬೇಕು ಸರ್. ಆದಾಯಕ್ಕನುಗುಣವಾಗಿ ದೇಶ ತೂಗಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಮನೆ ವಿಚಾರದಲ್ಲೂ ಅಷ್ಟೇ, ನಮಗೆ ಸಂಬಳ ಬರುತ್ತೆ ಅದಕ್ಕೆ ತೂಗಿಸ್ಕೊಂಡು ಹೋಗ್ಬೇಕು, ನಮ್ಮ ಸಂಸಾರನ ಅಂತೀವಲ್ಲ ಹಾಗೆ. ಸೊ ಹಾಗಾಗಿ ಡು ಯು ರಿಯಲಿ ಫೀಲ್ ಆದಾಯಕ್ಕನುಗುಣವಾಗಿ ದೇಶ ತೂಗಿಸ್ಕೊಂಡು ಹೋಗೋದು ಕಷ್ಟ ಆಗ್ತಿದೆ ಅಥವಾ ಮಾಡಬಹುದು ಅಂತ ಅನ್ಸುತ್ತಾ? ಖಂಡಿತ. ನೀವು ಕಳೆದ ಹಲವಾರು ವರ್ಷಗಳಿಂದ ನೋಡಿದ್ರೆ, ನಮ್ಮ ಪ್ರತಿಯೊಂದು ಬಜೆಟ್ ನ ಮೂಲವನ್ನ ನೋಡಿದ್ರೆ, ಸೋರ್ಸ್ ಅನ್ನ ನಾವು ನೋಡಿದ್ರೆ, ನಮ್ಮ ಸಾಲದಿಂದ ಬರುವಂತ ಹಣ ಕೂಡ ಅದರಲ್ಲಿ ಭಾಗಿಯಾಗಿರುತ್ತೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಸಾಲವನ್ನ ಕಡಿಮೆ ಮಾಡಿ ಬಹುಶಃ ನಾವು ನಮ್ಮ ಬಜೆಟ್ ಅನ್ನ ಸರಿತೂಗಿಸುವಂತ ಒಂದು ದಿನಗಳನ್ನ ನಾವು ಕಾಯ್ಬೇಕಾಗತ್ತೆ. ಅಂತ ಒಂದು ಸಂದರ್ಭಕ್ಕೆ ಬಹುಶಃ ಈ ಟ್ಯಾಕ್ಸ್ ಕಲೆಕ್ಷನ್ ಅಥವಾ ಬೇರೆ ಸೋರ್ಸ್ ಏನಿದೆ ಆ ಬಗ್ಗೆ ಹೆಚ್ಚಿನ ಚಿಂತನೆಯನ್ನ ಮಾಡ್ಬೇಕಾಗತ್ತೆ. ಹರೀಶ್, ವೆರಿ ಟ್ರೂ ಅನ್ಸುತ್ತೆ. ನಾಗರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಚಾರ್ಟೆಡ್ ಅಕೌಂಟೆಂಟ್ ಶ್ರೀ ನಾಗರಾಜ್ ಆಚಾರ್ ಅವರು. ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ಸ್, 9:15 ನಿಮಿಷಗಳು ಮಾತ್ರ ಬಾಕಿ ಇದೆ. ಭಾರತೀಯ ಜನತಾ ಪಕ್ಷದವರು ನಾವು ಎದುರು ನೋಡ್ತಾ ಇದ್ದೀವಿ ಏನು ಬಜೆಟ್ ಇರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಸರ್, BJP ವಕ್ತಾರರು
ಇನ್ನು ರಮೇಶ್ ಸರ್ ಥ್ಯಾಂಕ್ ಯು, ಕಾಂಗ್ರೆಸ್ನ ವಕ್ತಾರರು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ನಾನು ಈ ಕ್ಷಣ ಇಟ್ಸ್ ಆಲ್ ಸೆಟ್ ಟು ಗೋ, ಕೌಂಟ್ ಡೌನ್ ಶುರುವಾಗಿದೆ, 9 ನಿಮಿಷಗಳ ಕೌಂಟ್ ಡೌನ್. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗದೆ ಕಾಯ್ತಾ ಇರಿ.